शांति समस्थिति समतल स्थिति एकम द्वे त्रीणि चतुर्वारि वज्रासन स्थिति ಮಾನಸಿಕ ಸ್ಥಿತಿಗೆ ರೆಕಾರ್ಡ್ ಕಾಣುತ್ತಿಟ್ಟು ಅப்புறம் ಮೇಲೆ ಹೋವೆ ಕೈಗಳು ದ್ರೋಣ ಮುದ್ರೆ ಕಣ್ಣನ್ನು ಮೃದುವಾಗಿ ಮುಚ್ಚಿರೋಣ ಬೆನ್ನು ಕುತ್ತಿಗೆ ನೇರವಾಗಿರಲಿ ಮನಸ್ಸನ್ನು ಭೂಮಧ್ಯೆ ಕೇಂದ್ರೀಕರಿಸೋಣ ದೀರ್ಘವಾಗಿ ಪೂರಕ ಅಷ್ಟೇ ನಿಧಾನವಾಗಿ ವೇಚಕ ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತಾ ಮನಸ್ಸನ್ನು ಅಂತರ್ಮುಖಗೊಳಿಸೋಣ ಅಲ್ಲಿ ನಡೆಯುವಂತಹ ಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸೋಣ ಹೃದಯ ಬಡಿತ ನಾಡಿ ಮಿಡಿತ ರಕ್ತದ ಸಂಚಾರ ಶ್ವಾಸಕೋಶಗಳ ಏರಿಳಿತ ಇವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸೋಣ ಹಾಗೆ ಮನಸ್ಸನ್ನು ಬಾಹ್ಯ ಪ್ರಪಂಚಕ್ಕೆ ಕೊಂಡೊಯ್ಯೋಣ ವಾಹನಗಳ ಸದ್ದುಗದ್ದಲ ಹಕ್ಕಿಗಳ ಚಿರಿಕಿರಿ ಕಲರವ ಕಣ್ಣನಿಯ ಗಾಳಿಯ ಸ್ಪರ್ಶ ಇವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸೋಣ ದೀರ್ಘವಾಗಿ ಉಸಿರಾಟ ದೀರ್ಘವಾಗಿ ಪೂರಕ ಅಷ್ಟೇ ನಿಧಾನವಾಗಿ ರೇಚಕ ಏಕಕಾಲದಲ್ಲಿ ಒಳಗು ಹೊರಗು ನಡೆಯುವಂತಹ ಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಯಾವುದೇ ಚಟುವಟಿಕೆಗೆ ಪ್ರತಿಕ್ರಿಯಿಸುತ್ತಿಲ್ಲ ಇಂತಹ ಸ್ಥಿತಿಗೆ ಯೋಗ ಸ್ಥಿತಿಯನ್ನು ಕಲಿಯುತ್ತಾರೆ ಈ ಯೋಗ ಸ್ಥಿತಿಗೆ ಪೂರಕವಾಗಿರುವಂತಹ ದೇಹ ಪ್ರಣವಕ್ಕೆ ಅವಧಿಯನ್ನು ಪ್ರಾರಂಭಿಸೋಣ ಕೈಗಳು ನಮಸ್ಕಾರಾಸನ ಸ್ಥಿತಿ ಕೈಗಳು ಸಮಾನಾಂತರವಾಗಿವೆ ದೀರ್ಘವಾಗಿ 3 ಬಾರಿ ಓಂಕಾರ ಶಾಂತಿ ಮಂತ್ರ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः ಮುಂದಕ್ಕೆ ಶಿರವಾಗಿ ನಮಸ್ಕರಿಸೋಣ ಭಾರತಾಂಬೆಗೆ ಪತಂಜಲಿ ಮುನಿಗಳಿಗೆ ಗುರಿ ಹಿರಿಯರಿಗೆ ನಾಡದೇವತೆಗೆ ಕುಲದೇವತೆಗೆ ಮಾತಾಪಿತರಿಗೆ ಹಾಗೆ ಅನ್ನವನ್ನು ನೀಡುವಂತ ರೈತರಿಗೆ ಗಡಿಯನ್ನು ಕಾಯುವಂತ ಯೋಧನಿಗೆ ನಮಸ್ಕರಿಸೋಣ ನಿಧಾನವಾಗಿ ಮೇಲೆ ಬರೋಣ ಹಸ್ತಗಳಿಗೆ ಮೃದುವಾದ ಸ್ಪರ್ಶವನ್ನು ಕೊಡೋಣ ಬಂದಂತ ಬಿಸಿಲಾದ ಶಾಖವನ್ನ ಕಣ್ಣಿನ ಮೇಲೆ ಸವ್ಯ ಅಪಸವ್ಯ ಮಾಡೋಣ ಬತ್ತಲಾಕಾರದಲ್ಲಿ ಕಣ್ಣುಗಳನ್ನು ತೆರೆಯುತ್ತಾ ಈ ಕೈಗಳಲ್ಲಿ ಶಕ್ತಿಗಳು ವಾಸವಾಗಿದೆ ಎಂದು ಸ್ಮರಿಸುತ್ತಾ ಈ ಕೈಗಳಿಂದ ಪುಣ್ಯವಾದ ಕೆಲಸವನ್ನು ಸಹಜ ಸ್ಥಿತಿ ಶ್ವಾಸಕ್ರಿಯೆಗಳು 2 ಬಾರಿ ಕ್ರಿಯೆ ಇರುತ್ತೆ ಸೂಚನೆ ಇರುವುದಿಲ್ಲ ಅಳವಡಿಸ್ಕೊತಾ ಹೋಗೋಣ ಉದರ ಶ್ವಾಸ ಕತ್ತನ್ನ ಮೇಲೆ ಮಾಡಿ ಉದರದ ಭಾಗವನ್ನು ಗಮನಿಸಿಕೊಳ್ಳೋಣ ಬದಲ್ ಉರ ಶ್ವಾಸ ಬದಲ್ ಗ್ರೀವ ಶ್ವಾಸ ಹಸ್ತ ಮೇಲ್ಮುಖ ಮೇಲೆ ಕೈಗಳು ಕೆಳಗೆ ಪೂರ್ಣ ಶ್ವಾಸ ಪ್ರಕಾರವನ್ನು ಮಾಡ್ತಾ ಹೋಗೋಣ ಪ್ರಕಾರ 1 ಹಸ್ತ ಕೆಳಮುಖ ಪ್ರಕಾರ 2 ಪಕ್ಕದಿಂದ
ಹಸ್ತ ಮೇಲ್ಮುಖ, ಪ್ರಕಾರ 3 ಮುಂದೆಯಿಂದ, ಹಸ್ತ ಹೊರಮುಖ, ಪ್ರಕಾರ 4 ಎದೆಯ ನೇರ, ಹಸ್ತ ಬದಲಾವಣೆ, ಹಣೆಯ ನೇರ 90 ಡಿಗ್ರಿ, ಹಸ್ತಗಳು ಒಳಮುಖ, ಹಣೆಯ ನೇರ, ಎದೆಯ ನೇರ, ಪೂರಕ ಮಾಡ್ತಾ ಕೈಗಳು ಮೇಲೆ, ರೇಚಕ ಮಾಡ್ತಾ ಅಧೋಮುಖ, ಪೂರಕ ಮಾಡ್ತಾ ಷಡಂಗ, ಆರ್ಜಲ ಶ್ವಾಸ 2 ಬಾರಿ. ವಾಪಸ್ ಹಾಗೆ ರೇಚಕ ಮಾಡ್ತಾ ಅಧೋಮುಖ, ಪೂರಕ ಮಾಡ್ತಾ 2 ಕೈಗಳು ಮಂಡಿಯ ಪಕ್ಕ, ಶ್ವಾನ ಶ್ವಾಸ. ನಾಲ್ಗೆಯನ್ನು ಸಂಪೂರ್ಣವಾಗಿ ಈಚೆ ಹಾಕಿ ಶಬ್ದ ರಹಿತವಾಗಿ ಮಾಡೋಣ. ವಾಪಸ್ ಗಂಟಲಿನ ಭಾಗವನ್ನ ತೇವ ಮಾಡ್ಕೊಳ್ಳೋಣ. ಸಾಧ್ಯ ಉಸಿರಾಟ, ಅದೇ ಕಟ್ಟೆ ಶ್ವಾಸ. ಬಲಗೈ ಆದಿ ಮುದ್ರೆ, ಎಡಗೈಯಿಂದ ಲಾಕ್ ಮಾಡೋಣ. ಇದೇ ವಿಶಾಲಗೊಳಿಸೋಣ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಪೂರಕ ಮಾಡ್ತಾ ಮೇಲೆ ಕೈಗಳನ್ನ ಬಿಡಿಸ್ಕೊಳ್ಳೋಣ. ಎದುರು ಕಾಲುಗಳನ್ನ ಬಲಪಾರ್ಶ್ವಕ್ಕಾಗಿ, ಎಡಗಾಲು ಬಲಗಾಲು ಮುಂದೆ, ಎಡಗಾಲು ಮುಂದೆ, ಸಮತಲ ಸ್ಥಿತಿಯಲ್ಲಿ ಹಸ್ತಗಳನ್ನು ದುಷ್ಟದ ಪಕ್ಕ ಇಟ್ಟು ಸಮದಂಡಾಸನಕ್ಕೆ, ಸಮತಲ ಸ್ಥಿತಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಪಾದದ ಬೆರಳುಗಳು ಒಳಮುಖವಾಗಿ ಎಳ್ಕೊಂಡು ಹಸ್ತಗಳನ್ನು ಮಂಡಿ ಮೇಲೆ ಕೂರಿಸೋಣ. ಕುಳಿತು ಮಾಡುವಂತಹ ಕ್ರಿಯಾತ್ಮಕಗಳನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಪಾದಾಸ್ತ ಅಂಗುಲಿ ಚಾಲನೆ. ಪೂರಕ, ರೇಚಕ, ಪೂರಕ, ರೇಚಕ. ಪಾದಾಸ್ತ ಚಾಲನೆ. ಪೂರಕ, ರೇಚಕ, ಪೂರಕ, ರೇಚಕ. ಪಾದಗಳಿಗೆ ಸ್ವಲ್ಪ ಅಂತರ ಕೊಡೋಣ. ಕಾಲುಗಳಿಗೆ ಪಾರ್ಶ್ವ ಚಾಲನೆ. ಪೂರಕ, ರೇಚಕ, ಪೂರಕ, ರೇಚಕ. ಬಲ, ನೇರ, ಎಡ, ನೇರ. ಇನ್ನೂ ಸ್ವಲ್ಪ ಅಂತರ ಕೊಡೋಣ. ಒಳಮುಖ, ಒಳಗೆ, ನೇರ, ಹೊರಗೆ, ನೇರ, ಒಳಗೆ, ನೇರ, ಹೊರಗೆ, ನೇರ. ಕಾಲುಗಳನ್ನು ಜೋಡಿಸೋಣ. ಈಗ ಪಾದ ಹಸ್ತ ಭ್ರಮಣ. ಬಲಪಾರ್ಶ್ವದಿಂದ ಎಡ, ಕಾಲುಗಳಿಗೆ ಸ್ವಲ್ಪ ಅಂತರ ಕೊಡೋಣ. ಹೊರಮುಖದಿಂದ, ಒಳಗಡೆಯಿಂದ ಕಾಲುಗಳನ್ನು ಜೋಡಿಸೋಣ. ಜಾನ ಸಂಧಿ ಚಾಲನೆ. ಪಾದ ಸ್ಪರ್ಶ ಬೇಡ. ಮಂಡಿ ಹತ್ರ ಎಡಗಾಲು, ಜಾನ ಕೀಲು ಭ್ರಮಣ. ಬಲಗೈಯಿಂದ ಲಾಕ್ ಮಾಡೋಣ. ಚಾಲನೆ. ಮೇಲೆ, ಕೆಳಗೆ, ಮೇಲೆ, ಕೆಳಗೆ. ಸವ್ಯ, ಅಪಸವ್ಯ. ಕಾಲನ್ನು ಕೆಳಗಿಳಿಸ್ಕೊಳ್ಳೋಣ. ಎಡಕಾಲು, ಸವ್ಯ, ಎಡದಿಂದ ಅಪಸವ್ಯ. ಕಾಲನ್ನ ಕೆಳಗಿಳಿಸ್ಕೊಳ್ಳೋಣ. ಗುರುಸಂಧಿ ಚಾಲನೆಯಲ್ಲಿ 3 ಪ್ರಕಾರ. ಪ್ರಕಾರ 1, ಬದಲ್, ಪ್ರಕಾರ 2 ಸಂಪೂರ್ಣ ಬೇಸತ್ರ. ಎಡಗಾಲು, ಅರ್ಧ ಪದ್ಮಾಸನ. ಪ್ರಕಾರ 3,
ಎಡಗಾಲು, ಕಾಲನ್ನು ಕೆಳಗಿಳಿಸ್ಕೊಳ್ಳೋಣ. ಪರಿಪೂರ್ಣ ಪಾದ ಭ್ರಮಣಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಎಡ ಹಿಮ್ಮಡಿಯನ್ನ ಬಲ ಹಿಮ್ಮಡಿಯನ್ನ ಎಡ ಪಾದದ ಮೇಲೆ ಕೂರಿಸೋಣ. ಪಕ್ಕ, ಹತ್ತಿರ, ಮುಂದೆ, ಪಕ್ಕ, ಹತ್ತಿರ, ಮುಂದೆ, ಹತ್ತಿರ, ಪಕ್ಕ, ಮುಂದೆ, ಹತ್ತಿರ, ಪಕ್ಕ, ಮುಂದೆ. ಕಾಲನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಎಡಗಾಲು, ಪಕ್ಕ, ಹತ್ತಿರ, ಮುಂದೆ, ಪಕ್ಕ, ಹತ್ತಿರ, ಮುಂದೆ, ಹತ್ತಿರ, ಪಕ್ಕ, ಮುಂದೆ, ಹತ್ತಿರ, ಪಕ್ಕ, ಮುಂದೆ. ಕಾಲನ್ನ ಜೋಡಿಸೋಣ. ಕಟಿ ಚಾಲನೆ. ಬಲಪಾರ್ಶ್ವಕ್ಕೆ ಹಣೆ ಸ್ಪರ್ಶ. ಕೊಡಕ ಮಾರ್ತ ಮೇಲೆ ಎಡ ಪಾರ್ಶ್ವಕ್ಕೆ ಬಲ, ಎಡ. ಪ್ರಕಾರ 2 ಜಾಲ ಶೀರ್ಷಾಸನ ಪ್ರಕಾರದಲ್ಲಿ ಬಲಗಾಲನ್ನು ಬೇಸಿಗೆ ಇಟ್ಕೊಳ್ಳೋಣ. ರಾಗಿ ಬೀಸುವಂತಹ ಕ್ರಿಯೆ. ಕೈಗಳನ್ನ ಲಾಕ್ ಮಾಡೋಣ. ಬಲಪಾರ್ಶ್ವದಿಂದ ಸವ್ಯ, ಎಡ ಪಾರ್ಶ್ವದಿಂದ ಅಪಸವ್ಯ. ಕಾಲನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಎಡಗಾಲು ಬೇಸತ್ರ, ಬಲಗಾಲು ನೇರವಾಗಿರ್ಲಿ. ಪಾದದ ಬೆರಳುಗಳನ್ನು ಒಳಮುಖವಾಗಿ ತಗೊಳ್ಳೋಣ. ಕೈಗಳನ್ನ ಲಾಕ್ ಮಾಡೋಣ. ಅಪಸವ್ಯ, ವಾಪಸ್ ಕಾಲುಗಳಿಗೆ ಅಂತರಗೊಳಿಸೋಣ, ವಿಸ್ತಾರಗೊಳಿಸೋಣ. ಎಷ್ಟು ಸಾಧ್ಯನೋ ಅಷ್ಟು ವಿಸ್ತಾರಗೊಳಿಸಿ ಬೆನ್ನನ್ನು ಮುಂದೆ ಹಾಕೋಣ. ಕೈಗಳನ್ನ ಟೈಟ್ ಆಗಿ ಲಾಕ್ ಮಾಡಿ ಬಲಪಾರ್ಶ್ವದಿಂದ 2 ಬಾರಿ ಸವ್ಯ, ಎಡ ಪಾರ್ಶ್ವದಿಂದ ಅಪಸವ್ಯ. ವಾಪಸ್ ಕಾಲುಗಳ ಅಂತರವನ್ನು ಕಡಿಮೆ ಮಾಡೋಣ. ಈಗ ಕಾಲ್ಕುತ್ತಿಗೆ ಒಂದು ಕಟಿ ಭ್ರಮಣವನ್ನು ಮಾಡೋಣ. 2 ಕೈಗಳನ್ನ ಲಾಕ್ ಮಾಡೋಣ. 2 ಬಾರಿ. ಗಮನಿಸ್ಕೊಳ್ಳೋಣ. ಶಿರ ಸ್ಪರ್ಶ ಇರಲ್ಲ. ಎಡ ಪಾರ್ಶ್ವದಿಂದ ಕಾಲುಗಳಿಗೆ ಅಂತರ ಕೊಟ್ಟು ಕೈಯನ್ನ ಹಿಂದೆ ಹಾಕಿ 1 ಬಾರಿ ದೀರ್ಘವಾಗಿ ಪೂರಕ ರೇಚಕವನ್ನು ಮಾಡಿ ವಿಶ್ರಾಂತಿ ಉಸಿರಾಟವನ್ನು ಸಾಧ್ಯ ಸ್ಥಿತಿಗೆ ತರೋಣ. ವಾಪಸ್ ವಿಶ್ರಾಂತಿಯಿಂದ ವಾಪಸ್ ಆಗಿ ಬೆನ್ನಿನ ಮೇಲೆ ಮಲಗಿ ಮಾಡುವಂತ ಕ್ರಿಯಾತ್ಮಕಗಳನ್ನು ಅಳವಡಿಸ್ಕೊಳ್ಳೋಣ. ಸಂಪೂರ್ಣ ದೇಹ ಬದುಕಿ ಸ್ಪರ್ಶದಲ್ಲಿ ಇರಲಿ. ಕೈಗಳನ್ನ ಹಿಮ್ಮುಖವಾಗಿ ಚಾಚಿರೋಣ. ಸಂಪೂರ್ಣವಾಗಿ ಸ್ಟ್ರೆಚ್ ಆಗಿರ್ಲಿ. 2 ಕಾಲುಗಳು ಒಂದಕ್ಕೊಂದು ಸ್ಪರ್ಶದಲ್ಲಿ ಇರಲಿ. ಮೊದಲಿಗೆ ಊರ್ಧ್ವ ಪ್ರಸಾರಿತ ಏಕಪಾದ ಚಾಲನೆಯನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಎಡಗಾಲನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಳ್ಳೋಣ. 30 ಡಿಗ್ರಿ 2 ಬಾರಿ ಎಲ್ಲಾ ಕ್ರಿಯೆಯಲ್ಲೂ ಚಾಲನೆ ಇರುತ್ತೆ. ಗಮನಿಸ್ಕೊಳ್ಳೋಣ. 30 ಡಿಗ್ರಿ ಚಾಲನೆ. 60 ಡಿಗ್ರಿ, 90 ಡಿಗ್ರಿ. ಬದಲ್ ಎಡಗಾಲು 30 ಡಿಗ್ರಿಗೆ, 50 ಡಿಗ್ರಿ, 90 ಡಿಗ್ರಿ. ವಾಪಸ್ 2 ಕಾಲುಗಳನ್ನು ಜೋಡಿಸೋಣ. ಈಗ ತ್ರಿಕೋನದ ಚಾಲನೆ. ಮೊದಲಿಗೆ 2 ಕಾಲನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಳ್ಳೋಣ. 30 ಡಿಗ್ರಿ ಚಾಲನೆ, 60 ಡಿಗ್ರಿ, 90 ಡಿಗ್ರಿ. ಕಾಲನ್ನು ಕೆಳಗಿಳಿಸಿ ದೀರ್ಘವಾಗಿ 1 ಬಾರಿ ಪೂರಕ ರೇಚಕವನ್ನು ಮಾಡಿ ಸಾಧ್ಯವಾದರೆ ನಾಭಿ ಹತ್ರ ಸವ್ಯ ಅಪಸವ್ಯಗಳನ್ನು ಮಾಡಿ ನಂತರ ಕೈಗಳನ್ನ ಇನ್ನೊಂದು ಬಾರಿ ಹಿಂದೆ ಹಾಕೋಣ. ಈಗ ದ್ವಿಪಾದ ಪ್ರಸರಣಾಸನ ಚಾಲನೆಯನ್ನು ಮಾಡ್ತಾ ಹೋಗೋಣ. 2 ಕಾಲುಗಳನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಳ್ಳೋಣ. 30 ಡಿಗ್ರಿಗೆ ಹೋಲ್ಡ್ ಮಾಡೋಣ. ಆಗಲ್ಲ
ಹತ್ತಿರ, ಅಗಲ, ಹತ್ತಿರ. 60 ಡಿಗ್ರಿ, ಅಗಲ, ಹತ್ತಿರ, ಅಗಲ, ಹತ್ತಿರ. 90 ಡಿಗ್ರಿ, ಅಗಲ, ಹತ್ತಿರ, ಅಗಲ, ಹತ್ತಿರ. 60, 30, ಸಂಪೂರ್ಣ ಭೂಸ್ಪರ್ಶ. ನಾಭಿಯ ಮೇಲೆ ಸವ್ಯ, ಅಪಸವ್ಯ. ವಿಶ್ರಾಂತಿ. ವಿಶ್ರಾಂತಿ ಅಂದ ತಕ್ಷಣ ಒಂದು ಬಾರಿ ದೀರ್ಘವಾಗಿ ಪೂರಕ ರೇಚಕವನ್ನು ಮಾಡಿ ಮುಂದಿನ ಕ್ರಿಯಾತ್ಮಕಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದು. ಎರಡೂ ಕೈಗಳನ್ನ ಹಿಂಭಾಗ ಹಾಕೋಣ. ಈಗ ಚಾಲನೆಯನ್ನ ಮಾಡಿದೀವಿ, ಭ್ರಮಣವನ್ನ ಮಾಡ್ತಾ ಹೋಗೋಣ. ಈಗ ಏಕಪಾದ ಭ್ರಮಣ. ಬಲಗಾಲನ್ನ 30 ಡಿಗ್ರಿಗೆ ಹೋಲ್ಡ್ ಮಾಡೋಣ. ಸವ್ಯ 2 ಬಾರಿ, ಅಪಸವ್ಯ 60 ಭ್ರಮಣ, ಅಪಸವ್ಯ 90 ಡಿಗ್ರಿಗೆ, ಅಪಸವ್ಯ 90 ಡಿಗ್ರಿ. ವಾಪಸ್ ಕಾಲನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಎಡಗಾಲ 30 ಡಿಗ್ರಿ ಭ್ರಮಣ, ಅಪಸವ್ಯ 60 ಡಿಗ್ರಿಗೆ, ಸವ್ಯ, ಅಪಸವ್ಯ. ಸಂಪೂರ್ಣವಾಗಿ 90 ಡಿಗ್ರಿಗೆ, ಅಪಸವ್ಯ. ಕಾಲನ್ನು ಕೆಳಗಿಳಿಸ್ಕೊಳ್ಳೋಣ. ನಾಭಿ ಹತ್ರ ಸವ್ಯ, ಅಪಸವ್ಯ ಮಾಡಿ ದೀರ್ಘವಾಗಿ ಒಂದು ಬಾರಿ ಪೂರಕ ರೇಚಕ. ನಂತರ ವಿಪಾದ ಭ್ರಮಣವನ್ನು ಮಾಡೋಣ. ಎರಡೂ ಕಾಲುಗಳನ್ನು ಭೂಸ್ಪರ್ಶದಿಂದ ಬಿಡಿಸ್ಕೊಳ್ಳೋಣ. 30 ಡಿಗ್ರಿಗೆ ಸವ್ಯ, ಅಪಸವ್ಯ. 60 ಡಿಗ್ರಿಗೆ ಭ್ರಮಣ, ಅಪಸವ್ಯ 60 ಡಿಗ್ರಿ. 90 ಡಿಗ್ರಿಗೆ ಸವ್ಯ, ಈ ಕಾಲಗಳನ್ನ ಭೂಸ್ಪರ್ಶ ಮಾಡಿ ನಾವಿನ ಸವ್ಯ, ಅಪಸವ್ಯ. ದೀರ್ಘವಾಗಿ ಪೂರಕ ರೇಚಕ ಮಾಡಿ ತೊಡೆಯ ಭಾಗದಲ್ಲಿ ಆಗುವಂತಹ ಕೆಲಸವನ್ನು ಗಮನಿಸಿಕೊಳ್ಳೋಣ. ಹಾಗೆ ಇನ್ನೊಂದು ಬಾರಿ ಕೈಗಳನ್ನು ಮುಂದೆ ಹಾಕಿ ವಿಶಾಲ ಪ್ರಸನ್ನಾಸನ ಭ್ರಮಣವನ್ನು ಮಾಡ್ತಾ ಹೋಗೋಣ. ಎರಡೂ ಕಾಲುಗಳನ್ನ 30 ಡಿಗ್ರಿಗೆ ಹೋಲ್ಡ್ ಮಾಡೋಣ. ಎರಡೂ ಕಾಲುಗಳಿಗೆ ಒಂದೇ ಬಾರಿ ಭ್ರಮಣ, ಅಪಸವ್ಯ. ಈಗ 60 ಡಿಗ್ರಿ ಹೋಲ್ಡ್ ಮಾಡೋಣ. ಭ್ರಮಣ, ಅಪಸವ್ಯ. 90 ಡಿಗ್ರಿಗೆ, ಅಪಸವ್ಯ. ವಾಪಸ್ ಎರಡೂ ಕಾಲನ್ನ ಭೂಸ್ಪರ್ಶ ಮಾಡಿ ನಾಭಿಯ ಮೇಲೆ ಸವ್ಯ, ಅಪಸವ್ಯ. ವಿಶ್ರಾಂತಿ. ಏಕಪಾದ ಚಾಲನೆ, ದ್ವಿಪಾದ ಚಾಲನೆ, ಏಕಪಾದ ಪ್ರಸನ್ನಾಸನ ಚಾಲನೆ, ಭ್ರಮಣ, ಏಕಪಾದ ದ್ವಿಪಾದ, ದ್ವಿಪಾದಲ್ಲಿ ಪ್ರಸನ್ನಾಸನ ಚಾಲನೆ. ಇಷ್ಟು ಕಾಲಿನ ಚಾಲನೆ. ನಂತರ ಎರಡೂ ಕಾಲುಗಳನ್ನ ಬೇಸತ್ರ ತರಲಿ. ಸೈಕ್ಲಿಂಗ್. ಏಕಪಾದ, ದ್ವಿಪಾದ, ಪೂರ್ವ ಸಿದ್ಧ. ರಿವರ್ಸ್, ವಾಪಸ್, ಸಾಧ್ಯ ಎರಡು ಬಾರಿ ಸಾಧ್ಯವಾಗದೇ ಇದ್ದು ನಿಧಾನವಾಗಿ 2 ಬಾರಿ ಕ್ರಿಯೆಯನ್ನ ಮಾಡ್ತಾ ಹೋಗೋಣ. ಈಗ ದ್ವಿಪಾದ ಸ್ವಿಮ್ಮಿಂಗ್. ರಿವರ್ಸ್,
ವಾಪಸ್ ಮಂಡಿಯನ್ನ ಜೋಡಿಸಿ ಅನಂತಾಸನ ಅಲ್ಲ ಅಮೃತಾಸನ ಪ್ರಕಾರ ಒಂದರಲ್ಲಿ ವಿಶ್ರಾಂತಿ. ವಾಪಸ್ ಆಗೋಣ. ಸೇತು ಬಂಧಕತೆ ಚಾಲನೆಯನ್ನು ಮಾಡೋಣ. ಮೊಣಕಾಲನ್ನ ಆಂಕಲ್ ಭಾಗವನ್ನ ಲಾಕ್ ಮಾಡಿ, ಲಾಕ್ ಮಾಡಕ್ಕಾಗಿಲ್ಲ ಅಂದ್ರೆ ಹಿಂಬದಿ ಭಾಗದಲ್ಲಿ ಕೆಳಭಾಗದಲ್ಲಿ ಮೂರ್ಸೋಣ ಕೈಯಲ್ಲಿ. ಗುರು ಸಿದ್ಧ ಚಾಲನೆ. ವಾಪಸ್ ಈಗ ಕೈಗಳನ್ನ ಹಿಂದೆ ಲಾಕ್ ಮಾಡೋಣ. ಬದ್ಧ ಕೋನಾಸನಕ್ಕೆ ಹೋಗೋಣ. ಎರಡೂ ಕಾಲುಗಳು ಒಂದಕ್ಕೊಂದು ಸ್ಪರ್ಶದಲ್ಲಿ ಚಾಲನೆ. ಹತ್ತಿರ ಅಗಲ, ಹತ್ತಿರ ಅಗಲ, ಹತ್ತಿರ ಅಗಲ. ಸಾಧ್ಯವಾಗುತ್ತವರು ಸಂಪೂರ್ಣವಾಗಿ ಮಂಡಿನ ಸ್ಪರ್ಶ ಮಾಡಬಹುದು. ವಾಪಸ್ ಈಗ ಎರಡು ಮಂಡಿಯನ್ನ ಎದೆ ಹತ್ತಿರ ಹೇಳ್ಕೊಳ್ಳೋಣ. ಜಠರ ಪರಿವರ್ತನಾಸನವನ್ನು ಮಾಡೋಣ. ಬಲ, ನೇರ, ಎಡ, ನೇರ. ದೃಷ್ಟಿ ಆಪೋಸಿಟ್ ಆಗಿರುತ್ತೆ, ಗಮನಿಸ್ಕೊಳ್ಳೋಣ. ಬಲ, ನೇರ, ಎಡ, ನೇರ. ಕಾಲನ್ನ ಸಂಪೂರ್ಣವಾಗಿ ಭೂಸ್ಪರ್ಶ ಮಾಡೋಣ. ನಾಭಿಯ ಮೇಲೆ ಸಂವ್ಯವನ್ನು ಮಾಡೋಣ. ಆನಂತರ ಅಮೃತಾಸನ, ಆಲಾಸನ, ಪಶ್ಚಿಮೋತ್ತಾನಾಸನ. ಅಮೃತಾಸನದಲ್ಲಿದ್ದೀವಿ. ಆಲಾಸನ, ಪಶ್ಚಿಮೋತ್ತಾನಾಸನ, ಆಲಾಸನ, ಪಶ್ಚಿಮೋತ್ತಾನಾಸನ, ಅಮೃತಾಸನ, ಆಲಾಸನ, ಪಶ್ಚಿಮೋತ್ತಾನಾಸನ. ವಾಪಸ್ ಸಂಪೂರ್ಣ ದೇಹ ಹೊಲಿಗೆ ಸ್ಪರ್ಶ. ಬಲಪಾರ್ಶ್ವಕ್ಕೆ ಹೊರಳಿ ಅನಂತಾಸನದ ಪ್ರಕಾರವನ್ನ ಮಾಡೋಣ. ಪ್ರಕಾರ ಒಂದು ಚಾಲನೆ. ಪ್ರಕಾರ ಎರಡು, ಎರಡೂ ಪಾದ ಶಿರ ಒಂದೇ ಬಾರಿಗೆ. ಬದಲಾವಣೆಯನ್ನು ಮಾಡ್ಕೊಳ್ಳೋಣ. ಎಡ ಪಾರ್ಶ್ವಕ್ಕೆ ಬದಲಿಗೆ ಏಕಪಾದ ಚಾಲನೆ. ದ್ವಿಪಾದ ಎಡ ಬಲಗೈಯನ್ನ ಎದೆ ಹತ್ರ ಮೂಡ್ಸೋಣ. ಸಪೋರ್ಟ್ ಕೊಡೋಣ ಶಿರಕ್ಕೆ. ವಾಪಸ್ ಆಗಿ ಮಕರಾಸನದಲ್ಲಿ ಮಕರಾಸನಕ್ಕೆ ಬರೋಣ. ಹೊಟ್ಟೆ ಮೇಲೆ ಮಕರಾಸನದಿಂದ ಎರಡೂ ಪಾದವನ್ನ ಜೋಡಿಸಿ ಎದೆ ಹತ್ರ ಇಟ್ಕೊಂಡು ಅಧೋಮುಖ ವಜ್ರಾಸನದಿಂದ ನಿಧಾನವಾಗಿ ಅಧೋಮುಖ ಶ್ವಾನಾಸನಕ್ಕೆ ಬರೋಣ. ಈಗ ಊರ್ಧ್ವಮುಖ ಅಧೋಮುಖ, ಊರ್ಧ್ವಮುಖ ಅಧೋಮುಖ. ಸಾಧ್ಯವಾಗುವಂತವ್ರು ಫಾಸ್ಟ್ ಆಗಿ ಮಾಡೋಣ. ಅಧೋಮುಖ, ಊರ್ಧ್ವಮುಖ, ಅಧೋಮುಖ, ಊರ್ಧ್ವಮುಖ, ಅಧೋಮುಖ, ಊರ್ಧ್ವಮುಖ, ಅಧೋಮುಖ, ಊರ್ಧ್ವಮುಖ ಸ್ಥಿತಿಯಲ್ಲಿರೋಣ. ಹಾಗೆ ಮಂಡಿಯನ್ನ ಭೂಸ್ಪರ್ಶ ಮಾಡಿ ಅಧೋಮುಖ ಶ್ವಾನಾಸನಕ್ಕೆ ಬಂದು ಅಧೋಮುಖ ನಂತರ ಎರಡೂ ಹಸ್ತಗಳನ್ನ ನಿಧಾನವಾಗಿ ಬೆಳೆಯುತ್ತ ಪಾದದ ಮೇಲೆ ಕೂರುವಂತ ಪ್ರಯತ್ನ. ಕಾಪಾಸನ ಅಥವಾ ಕುಕ್ಕುಟಾಸನ. ಎಷ್ಟು ಸಾಧ್ಯವಷ್ಟು ಮಂಡಿನ ಒಂದಕ್ಕೊಂದು ಸ್ಪರ್ಶ ಮಾಡ್ತೇವೆ. ಕಿಬ್ಬೊಟ್ಟೆಯನ್ನ ಒಳಮುಖವಾಗಿ ಎಳ್ಕೊಳ್ಳೋಣ. ಸ್ನಾಯುಗಳಲ್ಲಿ ಮೀನ ಖಂಡದಲ್ಲಿ ಸೆಳೆತವನ್ನು ಬಿಟ್ಟುಕೊಳ್ಳೋಣ. ವಾಪಸ್ ಈಗ ಇದರಲ್ಲಿ ಮಹಾಲಾಸನವನ್ನ ಮಾಡ್ಕೊಳ್ಳೋಣ. ಕಾಲುಗಳನ್ನ ವಿ ಶೇಪ್ ಆಗಿ ಮಾಡಿ ಇಮ್ಮಡಿಗಳು ಒಂದಕ್ಕೊಂದು ಸ್ಪರ್ಶ ಇರುತ್ತೆ, ಗಮನಿಸ್ಕೊಳ್ಳೋಣ. ಎರಡು ಕೈಗಳನ್ನ ಪೃಷ್ಠದ ಹಿಂಭಾಗ ಮಾಲೆಯಾಕಾರದಲ್ಲಿ ಲಾಕ್ ಮಾಡೋಣ. ಮತ್ತು ನೇರವಾಗಿ ತುದಿಯಲ್ಲಿ ಪೂರಕ ರೇಚಕ ಮಾಡುತ್ತ ಹಣೆಯನ್ನ ಭೂಸ್ಪರ್ಶ ಮಾಡೋಣ. ದೇಹಕ್ಕನುಗುಣವಾಗಿ ಪ್ರಯತ್ನ ಮಾಡುತ್ತಾ ಹೋಗೋಣ. ಸ್ಥಿತಿಗೆ ಸ್ಥಿರ. ಕೈಗಳನ್ನ ಬಿಡಿಸ್ಕೊಂಡು ಮಂಡಿಯನ್ನ ಭೂಸ್ಪರ್ಶ ಮಾಡಿ ವಜ್ರಾಸನ ಸ್ಥಿತಿಗೆ ಬರೋಣ. ವಜ್ರಾಸನ ಸ್ಥಿತಿಯಿಂದ ಶಿರಭ್ರಮಣ ಸಿದ್ಧತೆಯನ್ನ ಮಾಡಿಕೊಳ್ಳೋಣ. ಎರಡೂ ಕೈಗಳು ಮೊಳಕೈಗಳು ಭೂಸ್ಪರ್ಶದಲ್ಲಿ ಹಣೆಯನ್ನ
ಭೂಸ್ಪರ್ಶ ಮಾಡಿ ಮೊದಲಿಗೆ ಚಾಲನೆ. ಹಣೆ ನೆಚ್ಚು, ಹಣೆ ನೆಚ್ಚು. ಈಗ ಶಿರಭ್ರಮಣ, ಬಲಪಾರ್ಶ್ವದಿಂದ ಭ್ರಮಣ ಮೃದುವಾಗಿ ಮಾಡೋಣ. ಎಡಪಾರ್ಶ್ವದಿಂದ ಅಪಸೂರ್ಯ, ಕೈಯನ್ನ ಹಾಗೆ ಮುಂದೆ ಕಟ್ಟಿ ಮುಷ್ಟಿಯ ಮುಷ್ಟಿಯನ್ನು ಇಟ್ಟು ಆ ಮುಷ್ಟಿಯ ಮೇಲೆ ಹಣೆಯನ್ನು ಇಟ್ಟು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಮಾಡೋಣ. ವಾಪಸ್ ಆಗೋಣ. ನಿಧಾನವಾಗಿ ಇದ್ದು ವಜ್ರಾಸನ ಸ್ಥಿತಿಯಿಂದ ನಿಧಾನವಾಗಿ ಎರಡು ಕೈಗಳನ್ನು ಮುಂದೆ ಊರ್ಸೋಣ. ಮಂಡಿಯನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಂಡು ಮಂಡಿ ಮೇಲೆ ಬಂದು ಎರಡು ಪಾದಗಳನ್ನ ಕೂರಿಸಿ ಸಾಧ್ಯವಾದ್ರೆ ಜಂಪ್ ಮಾಡಿ ಅಂತರ ಕೊಡೋಣ. ಸಾಧ್ಯವಾಗಲಿಲ್ಲ ಅಂದ್ರೆ ಹಾಗೆ ಎದ್ದು ನಿಂತು ಮಾಡುವಂತಹ ಕ್ರಿಯಾತ್ಮಕಗಳನ್ನ ಮಾಡ್ಕೊಳ್ಳೋಣ. ಎರಡು ಕೈಗಳನ್ನ ಲಾಕ್ ಮಾಡೋಣ. ಅರ್ಧ ಸಮತೋಲನ ಆಸನದಲ್ಲಿ ಚಾಲನೆ. ಮೊದಲಿಗೆ ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ. ಹಾಗೆ ತ್ವರಿತ ಪಾದ ಚಾಲನೆ. ಎರಡು ಕೈಗಳು ಹಿಂಭಾಗ, ರೇಚಕ ಬೆಟ್ಟ ಕೆಳಗೆ. ವಾಪಸ್ ಕೈಗಳು ವಿಮಾನಾಸನ ಸ್ಥಿತಿಯಲ್ಲಿ ಒಂದೇ ಸರಳ ರೀತಿಯಲ್ಲಿ ತ್ರಿಕೋನಾಸನ ಚಾಲನೆ. ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ. ಕಾಲುಗಳು ಸ್ವಲ್ಪ ಅಂತರವನ್ನು ಕಮ್ಮಿ ಮಾಡ್ಕೊಳ್ಳಿ. ಹಸ್ತಪಾರ್ಶ್ವ ಕಟಿ ಚಾಲನೆ. ಮೊದಲಿಗೆ ಮೇಲ್ಮುಖ, ಹೊರಮುಖ, ಅಭಿಮುಖ, ಒಂದು ಬಿಟ್ಟು ಕೆಳಮುಖವಾಗಿ, ಹಾಗೆ ಮಂಡಿಯನ್ನು ಜಂಪ್ ಮಾಡಿ ವಿಶ್ರಾಂತಿಯನ್ನ ಎಡಪಾದವನ್ನ ಪಕ್ಕಕ್ಕೆ ವಿಶ್ರಾಂತಿಯನ್ನು ಪಡೆಯೋಣ. ಕತ್ತನ್ನು ಕೆಳಗಾಗಿ ಸಹಜ ಸ್ಥಿತಿಗೆ ಬರೋಣ. ಉಸಿರಾಟವನ್ನು ಸಾಧಿಸುವುದರಿಂದ ವಿಶ್ರಾಂತಿಯಿಂದ ವಾಪಸ್ಸಾಗಿ ಹಿಂತಳಿದ ಓಟವನ್ನು ಮಾಡೋಣ. ಎರಡು ಕೈಗಳು ಹಾದಿ ಇದ್ರೆ ಇದೇ ಎತ್ತರ ಪ್ಲೇಸ್ ಮಾಡ್ಕೊಳ್ತೇವೆ. ಮೊದಲಿಗೆ ಟೋಸ್ ಮೇಲೆ ಚಾಲನೆ. ಪ್ರಕಾರವನ್ನು ಮಡಿ ಭಾಗ 1 2 3 4 5 6 7 8 9 ಅಕೌಂಟ್ ಎರಡು 1 2 3 4 5 6 7 8 9 10. ಮೊದಲ 3 2 3 4 5 6 7 8 9 10. ಪ್ರಕಾರ 4 ಒಳಮುಖ 1 2 3 4 5 6 7 8 9 10. ಮುಖದೌತಿ ಕಾಲನ್ನ ಪಕ್ಕಕ್ಕೆ ಹಾಕಿ ನಿಶ್ಚಿತವಾಗಿ ಒಂದು ಬಾರಿ ಪೂರಕ ರೇಚಿತವನ್ನು ಮಾಡೋಣ. ನಿಂತಲ್ಲೇ ಓಟವನ್ನ ಆಗುವಂತವ್ರು ಫಾಸ್ಟ್ ಆಗಿ ಕೂಡ ಮಾಡ್ತಾ ಹೋಗ್ಬೋದು. ಆಗ್ಲಿಲ್ಲ ಅಂದ್ರೆ ಅಷ್ಟೇ ಪ್ರಯೋಜನ ಕೂಡ ನಿಂತು ಮಾಡಿದಾಗಲೂ ಅದೇ ಪ್ರಯೋಜನ ಇರುತ್ತೆ. ವಿಶ್ರಾಂತಿಯಿಂದ ವಾಪಸ್ ಆಗೋಣ. ಗ್ರೀವ ಚಾಲನೆ. ಎರಡು ಕೈಗಳನ್ನ ಲಾಕ್ ಮಾಡೋಣ. ನಿಧಾನವಾಗಿ ಕೈಗಳನ್ನ ಲಾಕ್ ಮಾಡಿ ಇದೇ ವಿಶಾಲಗೊಳಿಸೋಣ. ಎರಡು ಪಾದವನ್ನ ಹಿಂದೆ ಎಳೆಯೋಣ. ಪ್ರಕಾರ 1 ಪ್ರಕಾರ 2 ಭುಜ ಸ್ಪರ್ಶ.
ಎಡಪಾರ್ಶ್ವ ನೇರ ಬಲಪಾರ್ಶ್ವ ನೇರ. ಕೈಯನ್ನು ಬಿಡಿಸ್ಕೊಂಡು ಮೃದುವಾಗಿ ಸ್ಪರ್ಶವನ್ನು ಮಾಡೋಣ. ಇನ್ನೊಂದು ಬಾರಿ ಲಾಕ್ ಮಾಡಿ ಗ್ರೀವ ಭ್ರಮಣ. ಮೊದಲಿಗೆ ಗದ್ದದ ಭಾಗವನ್ನು ಎದೆಗೆ ಲಾಕ್ ಮಾಡೋದು. ಬಲಪಾರ್ಶ್ವದಿಂದ ಭ್ರಮಣ. ಎರಡೆರಡು ಬಾರಿ ಎಡಪಾರ್ಶ್ವದಿಂದ ಹಬ್ಬಸೋದು. ವಾಪಸ್ ಕೈಗಳನ್ನು ಬಿಡಿಸಿ ಬಿಡುವಾಗಿ ಕತ್ತಿನ ಭಾಗಕ್ಕೆ ಸ್ಪರ್ಶವನ್ನ ಕೊಡೋದು. ವಾಪಸ್ ಇನ್ನೊಂದು ಬಾರಿ ಕೈಯನ್ನು ಲಾಕ್ ಮಾಡೋಣ. ನೇತ್ರ ಚಾಲನೆ ಅದನ್ನು ಎಷ್ಟು ಸಾಧ್ಯನಷ್ಟು ಅಗಲಿಸೋಣ. ಮೇಲೆ ಮಧ್ಯ ಕೆಳಗೆ ನೇರ ಕುರು ಸಿದ್ಧ. ಡಯಾಗ್ನಲ್ ಎಡ ಮೇಲೆ ಬಲ ಕೆಳಗೆ ಬಲ ಮಧ್ಯ ನೇರ. ಬಲ ಮೇಲೆ ಮಧ್ಯ ಎಡ ಕೆಳಗೆ ನೇರ. ಸಂಪೂರ್ಣ ಎಡಪಾರ್ಶ್ವಕ್ಕೆ ನೇರ ಬಲಪಾರ್ಶ್ವಕ್ಕೆ ನೇರ. ಕೈಗಳನ್ನು ಬಿಡಿಸ್ಕೊಳ್ಳೋಣ. ಮೃದುವಾಗಿ ಮಧ್ಯದ ಬೆರಳಿಂದ ಸ್ಪರ್ಶವನ್ನು ಮಾಡೋಣ. ಉಸಿರಾಟವನ್ನ ಜೋಡಿಸ್ಕೊಂಡು ಮಾಡ್ತಾ ಹೋಗೋಣ. ಕೈಗಳನ್ನು ಇನ್ನೊಂದು ಬಾರಿ ಲಾಕ್ ಮಾಡೋಣ. ನೇತ್ರ ಭ್ರಮಣ ಸಂಪೂರ್ಣವಾಗಿ ಕಣ್ಣನ್ನು ಅಗಲಿಸಿ ದೃಷ್ಟಿ ಕೆಳಗೆ ಬಲ ಮೇಲೆ ಎಡ ಕೆಳಗೆ ನೇರ. ಇನ್ನೊಂದು ಬಾರಿ ಅಪಸವ್ಯ. ಎಡಪಾರ್ಶ್ವದಿಂದ ಎಡ ಮೇಲೆ ಬಲ ಕೆಳಗೆ. ಇನ್ನೊಂದು ಬಾರಿ ಪೂರಕ. ಕೈಯನ್ನು ಬಿಡಿಸ್ಕೊಳ್ಳೋಣ. ಮೃದುವಾಗಿ ಸ್ಪರ್ಶವನ್ನು ಕೊಡೋಣ. ಎಡಪಾದವನ್ನು ಹಾಕಿ ವಿಶ್ರಾಂತಿ ಮುಖದಿಂದ ದೀರ್ಘವಾಗಿ ಪೂರಕ ನೇಚಕವನ್ನು ಮಾಡೋಣ. ಉಸಿರಾಟವನ್ನು ಗಮನಿಸುತ್ತಾ ದೇಹದಲ್ಲಿ ಆದಂತಹ ಸಡಿಲತೆಯನ್ನ ರೂಪಿಸಿಕೊಳ್ಳೋಣ. ಮುಂದಿನ ಮಾಡುವಂತ ನಮಸ್ಕಾರಗಳಿಗೆ ಅಭ್ಯಾಸಕ್ಕೆ ದೇಹ ಸಂಪೂರ್ಣವಾಗಿ ಸೇರಿಕೆಯಾಗಿರುತ್ತೆ. ಅದನ್ನು ಗಮನಿಸಿಕೊಳ್ಳೋಣ. ವಾಪಸ್ ವಿಶ್ರಾಂತಿಯಿಂದ ವಾಪಸ್ಸಾಗಿ ಗಣಪತಿ ನಮಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ನಿಮ್ಮ ಮನೆಯ ಉತ್ತರ ಭಾಗಕ್ಕೆ ಮುಖ ಮಾಡಿ ನಿಂತ್ಕೊಳ್ಳೋಣ. ಕೈಗಳು ನಮಸ್ಕಾರ ಸಲ್ಲಿಸಿದೆ. ಆ ವಿಘ್ನ ವಿನಾಯಕನನ್ನ ಭೂಮಧ್ಯೆ ಕೇಂದ್ರೀಕರಿಸಿ ನಮ್ಮ ಮುಂದೆ ಮಾಡುವಂತಹ ಯಾವುದೇ ಕೆಲಸಗಳಿಗೆ 21 ಬಾರಿ ನಮಸ್ಕಾರವನ್ನು ಮಾಡುತ್ತಾ ಮನದಲ್ಲಿ ನಿಲ್ಲುತ್ತಾ ಸಮರ್ಪಿಸೋಣ. ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದನ್ನಿ ಪ್ರಚೋದಯಾತ್. ಓಂ ಗಂ ಗಣಪತಯೇ ನಮಃ. ಬಲಗೈ ಎಡಗಿರಿ ಕೆಳಗಿರಿ ಎಡ ಬಲ ಬಲಗೈ ಎಡಗಿರಿ. ನಾಲಿಗೆ ಕೆಚ್ಚಲು ಮುಂದೆ ಕಾಲುಗಳಿಗೆ ಸಾಧ್ಯವಾದ ಸ್ಪರ್ಶ 5 ಬಾರಿ ಇರುತ್ತೆ. ಮೊದಲಿಗೆ ಪಂಚಭೂತ ಪೂರಕ ಏಚಿಕ ಪೂರಕ ಏಚಿಕ ಪೂರಕ ಏಚಿಕ ಪೂರಕ ಏಚಿಕ ಪೂರಕ. ಕರ್ಮೇಂದ್ರಿಯಗಳು ಪೂರಕ ಏಚಿಕ ಪೂರಕ ಏಚಿಕ ಪೂರಕ ಏಚಿಕ ಪೂರಕ ಏಚಿಕ ಪೂರಕ. ಪಂಚಜ್ಞಾನೇಂದ್ರಿಯಗಳು ಪೂರಕ ಏಚಿಕ ಪೂರಕ ಏಚಿಕ ಪೂರಕ ಏಚಿಕ ಪೂರಕ ಏಚಿಕ ಪೂರಕ. ತನ್ಮಾತ್ರಗಳು ಪೂರಕ ಏಚಿಕ ಪೂರಕ ಏಚಿಕ ಪೂರಕ
ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಕೊನೆಯದಾಗಿ ಮನಸ್ಸು. ಪೂರಕ, ಕ್ರಿಯೆ. ಪದವನ್ನು ಪಕ್ಕಕ್ಕೆ ಏಕಂ, ದ್ವೇ, ತ್ರೀಣಿ, ಚತ್ವಾರಿ. ವೀರಾಸನದಲ್ಲಿ ವಿಶ್ರಾಂತಿ. ದೀರ್ಘವಾಗಿರುವಂತ ಉಸಿರಾಟವನ್ನ ಸಹಜ ಸ್ಥಿತಿಗೆ ತರೋಣ. ಬೆನ್ನು ನೇರವಾಗಿ ಮಾಡಿದಾಗ ಬೆನ್ನುಳಿಯಲ್ಲಿ ಆಗುವಂತಹ ಬದಲಾವಣೆಯನ್ನ ಗುರುತಿಸಿಕೊಳ್ಳೋಣ. ವಜ್ರಾಸನ ಸ್ಥಿತಿಗೆ ಬರೋಣ. ಮೊದಲಿಗೆ ಪಂಚಭೂತಗಳು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ನಂತರ ಕರ್ಮೇಂದ್ರಿಯಗಳು ಬರುತ್ತೆ. ಒಂದು ಬಾರಿ ಬದಲಾವಣೆ ಇದ್ದು ಗಮನಿಸಿಕೊಳ್ಳೋಣ. ನಮಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಬೆನ್ನು ನೇರವಾಗಲೇ ವಜ್ರಾಸನ ಸ್ಥಿತಿಯಲ್ಲೇ ಇದ್ವಿ. ಕಾರ್ಪೆಟ್ ಮಧ್ಯಕ್ಕೆ ಕೂತ್ಕೊಳ್ಳೋಣ. ಆವಾಗ ನಮ್ಗೆ ದುರ್ಗಾ ನಮಸ್ಕಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೈಗಳು ನಮಸ್ಕಾರಾಸನ ಸ್ಥಿತಿ. ಮಂತ್ರ ಆ ದುರ್ಗಾ ತಾಯಿಯನ್ನ ಮನದಲ್ಲೇ ನೆನೆಯುತ್ತಾ ಮಂತ್ರವನ್ನು ಪಠಣ ಮಾಡೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ಓಂ ದುಂ ದುರ್ಗಾಯೇ ನಮಃ. ವಜ್ರಾಸನ ಸ್ಥಿತಿ. ವಜ್ರಾಸನ ಸ್ಥಿತಿಯಲ್ಲಿ ದೀರ್ಘವಾಗಿ ಪೂರಕವನ್ನು ಮಾಡೋಣ. ರೇಚಕ ಮಾಡುತ್ತಾ ಶಶಂಕಾಸನ. ಹಣೆ ಸ್ಪರ್ಶೆಯಲ್ಲಿ ಗಮನಿಸಿಕೊಳ್ಳೋಣ. ಪೂರಕ ಮಾಡುತ್ತಾ ಷಡಂಗ, ಮಾರ್ಜಾಲ ಸ್ಥಿತಿ, ಸಿಂಹಗರ್ಜನೆ, ನಂತರ ಶ್ವಾನಾಸನ. ಬಲಗಿವಿ, ಎಡ ಹಸ್ತದ ಪಕ್ಕ, ಎಡಗಾಲು ನೇರ. ದೃಷ್ಟಿ ಎಡಪಾದವನ್ನು ನೋಡ್ತಾ ಇರ್ಲಿ. ಹಾಗೆ ರೇಚಕ ಮಾಡುತ್ತಾ ಜಾನು ಶೀರ್ಷಾಸನ. ಪ್ರಕಾರ 1, ಪ್ರಕಾರ 2, ಪ್ರಕಾರ 3. ಸಾಧ್ಯವಾದ್ರೆ ಹಣೆಯನ್ನ ಮಂಡಿಗೆ ತಾಕ್ಸೋದು. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡುತ್ತಾ ಹಾಗೆ ಒಂದು ಬಾರಿ ಷಡಂಗಾಸನದಿಂದ ಮಾರ್ಜಾಲಕ್ಕೆ ಬರೋಣ. ಪೂರಕ, ರೇಚಕ. ಈಗ ಎಡಗಿವಿ, ಬಲಹಸ್ತದ ಪಕ್ಕ, ಬಲಗಾಲ ನೇರ. ಶ್ವಾನಾಸನ. ಹಾಗೆ ಜಾನು ಶೀರ್ಷಾಸನ. ಪ್ರಕಾರ 1, ಪ್ರಕಾರ 2, ಪ್ರಕಾರ 3. ಬಲಪಾದವನ್ನು ಲಾಕ್ ಮಾಡೋಣ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಹಾಗೆ ಬದ್ಧ ಕೋನಾಸನ ಸ್ಥಿತಿಗೆ ಹೋಗೋಣ. ಎರಡೂ ಹಿಮ್ಮಡಿ ಭಾಗವನ್ನ ಜನನೇಂದ್ರಿಯ ಹತ್ರ ಹೇಳ್ಕೊಳ್ಳೋಣ. ಸಂಪೂರ್ಣವಾಗಿ ತೊಡೆ ಭಾಗವನ್ನ ಕೆಳಮುಖವಾಗಿ ತಳ್ತಾ ಇರೋ. ಈಗ ಅದು ಮುಖಬದ್ಧ ಕೋನಾಸನಕ್ಕೆ ಪೂರಕ ಮಾಡಿ ರೇಚಕ ಮಾಡುತ್ತಾ ಸೊಂಟದಿಂದ ಮುಂದೆ ಬಾಗಿ ಹಣೆಯನ್ನ ಪಾದದ ಬೆರಳುಗಳಿಗೆ ತಾಕ್ಸೋಣ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ವೀರಾಸನ. ಬಲಗಾಲು ಎಡಗಾಲು ವೀರಾಸನ. ಮಂಟಿಗಳು ಸಾಧ್ಯವಾದ್ರೆ ಸ್ಪರ್ಶ ಇರ್ಲಿ. ಪೃಷ್ಠದ ಭಾಗವನ್ನ ಭೂಸ್ಪರ್ಶ ಮಾಡೋಣ. ಬೆನ್ನು ನೇರವಾಗಿರ್ಲಿ. ದೀರ್ಘವಾಗಿ ಒಂದು ಬಾರಿ ಪೂರಕ ಮಾಡಿ ರೇಚಕ ಮಾಡುತ್ತಾ ಮೊಣಕೈನ ಸಹಾಯದಿಂದ ಸೂಕ್ತ ವೀರಾಸನಕ್ಕೆ ಹೋಗೋಣ. ಸಂಪೂರ್ಣ ಬೆನ್ನಿನ ಭಾಗ ಭೂಸ್ಪರ್ಶ ಇರ್ಲಿ. ಉಸಿರಾಡೋಣ. ವಾಪಸ್ ಮೊಣಕೈನ ಸಹಾಯದಿಂದ ವಜ್ರಾಸನಕ್ಕೆ ಬರೋಣ. ದೀರ್ಘವಾಗಿ ಒಂದು ಬಾರಿ ಪೂರಕ ಮಾಡಿ ರೇಚಕ ಮಾಡುತ್ತಾ ನಮಸ್ಕಾರಾಸನ ಸ್ಥಿತಿಗೆ ಬರೋಣ. ಅಧೋಮುಖ ನಮಸ್ಕಾರಾಸನ. ವಾಪಸ್ ಆಗೋಣ. ದುರ್ಗಾ ನಮಸ್ಕಾರದಲ್ಲಿ ಆದಂತಹ ಬದಲಾವಣೆಯನ್ನು ಅವಲಂಬಿಸಿಕೊಳ್ಳೋಣ. ಕಾಲುಗಳಲ್ಲಿ ಸೆಳೆತ, ಸೊಂಟದಲ್ಲಿ ಬದಲಾವಣೆ, ಕತ್ತಿನ ಭಾಗದಲ್ಲಿ ಆದಂತಹ ಬದಲಾವಣೆಯನ್ನ
ಅವಲಂಬಿಸ್ತಾ ಹೋಗೋಣ. ನಂತರ ಇವತ್ತು ಸೋಮವಾರ, ಹಾಗಾಗಿ ಶಿವ ನಮಸ್ಕಾರದ ನಂತರ ಸೂರ್ಯ ನಮಸ್ಕಾರ. ವಾಪಸ್ಸಾಗೋಣ. ಹಾಗೆ ವಜ್ರಾಸನ ಸ್ಥಿತಿಯಲ್ಲೇ ಇದ್ದೇವೆ, ಹಾಗಾಗಿ ಕೈಗಳು ನಮಸ್ಕಾರಾಸನ ಸ್ಥಿತಿಗೆ ಬರಲಿ. ಶಿವ ನಮಸ್ಕಾರದ ಮಂತ್ರವನ್ನು ಪಠಣ ಮಾಡೋಣ. ಮಂತ್ರ: ಓಂ ಮೃತ್ಯುಂಜಯಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಆ ಶಿವದೇವರನ್ನ ನೆನೆಯುತ್ತಾ, ಮನದಲ್ಲೇ ನೆನೆಯುತ್ತಾ ನಮಸ್ಕಾರಗಳನ್ನು 33 ಬಾರಿ ಆಗುತ್ತೆ. 11 ಬಾರಿ, ಹಾಗಾಗಿ 3 ಬಾರಿ ಮಾಡೋದ್ರಿಂದ 33 ಕೋಟಿ ದೇವತೆಗಳನ್ನು ಮನದಲ್ಲೇ ನೆನೆಯುತ್ತಾ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸಮಿತಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಕೈಗಳು ನಾಭಿ ಹತ್ರ ಬರಲಿ. ದಕ್ಷಿಣ ನಮಸ್ಕಾರಾಸನದಲ್ಲಿ 3 ಬಾರಿ ಚಾಲನೆ ಇರುತ್ತೆ, ಗಮನಿಸ್ಕೊಳ್ಳೋಣ. ಪೂರ್ವಕಮ ಮಾಡ್ತಾ ಹಿಂದೆ ಮಂತ್ರ: ಓಂ ನಮಃ ಶಿವಾಯ. ಪೂರ್ವಕ ಮಾತ್ರ ಮೇಲೆ ಓಂ ನಮಃ ಶಿವಾಯ. ಪೂರ್ವಕ ಮಾತ್ರ ಮೇಲೆ ಓಂ ನಮಃ ಶಿವಾಯ. ಪೂರ್ವಕ ಮಾತ್ರ ಮೇಲೆ. ಹೃದಯ ನಮಸ್ಕಾರಾಸನ ಹಿಂದೆ ಬಾಗೋಣ. ಪೂರ್ವಕ ಮಾಡ್ತಾ ಹಿಂದೆ ಓಂ ನಮಃ ಶಿವಾಯ. ಪೂರ್ವಕ ಮಾಡ್ತಾ ಓಂ ನಮಃ ಶಿವಾಯ. ಪೂರ್ವಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಪೂರಕ ಮಾಡ್ತಾ ಉತ್ತರ ನಮಸ್ಕಾರ, ಪರ್ವತ ನಮಸ್ಕಾರ ಸಂಸ್ಥಿತಿ ಪೂರಕ ಮಾಡಿ ರೇಚಕ ಮಾಡುತ್ತಾ ಓಂ ನಮಃ ಶಿವಾಯ. ಪೂರಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಪೂರಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಹಾಗೆ ಕೈಗಳನ್ನ ಪಶ್ಚಿಮ ನಮಸ್ಕಾರ ತೆಗೆದ್ರೆ ಹಸ್ತಗಳನ್ನ ಸ್ಪರ್ಶ ಮಾಡೋಣ. ಪೂರಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಪೂರಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಪೂರಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಹಾಗೆ ಕೈಗಳನ್ನ ಬಿಚ್ಕೊಂಡು ಅಧೋಮುಖದಿಂದ ಅಷ್ಟಾಂಗಕ್ಕೆ ಬರೋಣ. ಓಂ ನಮಃ ಶಿವಾಯ. ಉತ್ಕಮಾಟ ಅಧೋಮುಖ. ಓಂ ನಮಃ ಶಿವಾಯ. ಪೂರಕ ಮಾಡ್ತಾ ಮೇಲೆ ಓಂ ನಮಃ ಶಿವಾಯ. ಹಾಗೆ ಸಮದಂಡಾಸನದಲ್ಲಿ ಬರೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅದು ಮುಖ್ಯ ಬಂದು ಏಕಪಾದ ಬಲಗಾಲನ್ನು ಮುಂದೆ ಇಡೋಣ. ಮಂತ್ರ: ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾಲನ್ನು ಬದಲಾವಣೆ ಮಾಡಿಕೊಳ್ಳೋಣ. ಎಡಗಾಲ ಮುಂದೆ. ಮಂತ್ರ: ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಗೆ ಬಲಗಾಲನ್ನು ಮುಂದೆ ತರೋಣ. ವಿ ಶೇಪ್ ಅಲ್ಲಿ ಮಾಡ್ಕೊಳ್ಳೋಣ. ಹಸ್ತಗಳು ಭೂಸ್ಪರ್ಶೆಯಲ್ಲಿ ಹಣೆಯನ್ನ ಹಾಕ್ಸೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎರಡು ಪಾದಗಳನ್ನು ಜೋಡಿಸಿ ಉತ್ಥಾನಾಸನ ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಗಳು ಇದೇ ನಮಸ್ಕಾರ ಸ್ಥಿತಿಯಲ್ಲಿ 3 ಬಾರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಶಾಂತಿಯನ್ನು ಪಡೆಯೋಣ. ದೇಹದಲ್ಲಿ ಬದಲಾವಣೆಯನ್ನು ಅವಲಂಬಿಸಿಕೊಳ್ಳೋಣ. ನಮಸ್ಕಾರ ಮಾಡಿ ಹಣೆಯನ್ನ ಮತ್ತೆ ದೇಹಕ್ಕೆ ಬಾರಿ ಇಂಟು ಮಾಡಿದಾಗ 33 ಬಾರಿ ಆಗುತ್ತೆ. ಹಾಗಾಗಿ ಎಲ್ಲಾ ದೇವತೆಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೇವೆ. ದೇಹಕ್ಕೆ ಶಕ್ತಿಯನ್ನು ತುಂಬಿ ದೊಡ್ಡ ಯೋಜನೆಗಳನ್ನು ಕಾಣುತ್ತೆ. ಪ್ರಾರ್ಥನೆಯನ್ನು ಮಾಡ್ತಾ ಹೋಗೋಣ. ವಾಪಸ್ ಆಗೋಣ. ಸೂರ್ಯ ನಮಸ್ಕಾರಕ್ಕೆ ಮಾಡ್ಕೊಳ್ಳಿ. ಮುಂದಕ್ಕೆ ಬಂದು ಕೈಯಲ್ಲಿ ನಮಸ್ಕಾರ ಆಚರಿಸಿದೆ. ಉದಯಿಸುತ್ತಿರುವ ಸೂರ್ಯದೇವನನ್ನ ಭೂಮಧ್ಯೆ ಕೇಂದ್ರೀಕರಿಸೋಣ. ಆ ಸೂರ್ಯದೇವನನ್ನೇ ನೆನೆಯುತ್ತಾ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಹೋಗೋಣ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಇತಂ ಮುಖಂ ತತ್ವಂ ಪೋಷನ್ನ ಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿಧಿಷ್ಠಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಆಹಿರಣ್ಮಯವಮುದ್ರಿತ ಶಂಖಚಕ್ರಃ. ಓಂ ರಾಂ ಹ್ರೀಂ ರೂಂ ರೈಂ ರೌಂ ರಃ ಮಿತ್ರರವಿ ಸೂರ್ಯ ಪಾನುಕಃ ತೂಷ್ಣ್ಯೋಭ್ಯೋ ನಮಃ. ಸಮಸ್ತೆ. एकं द्वे त्रीणि चत्वारि पञ्च षट् सप्त अष्ट नव दश एकादश समस्थिति दश. मंत्र ओम राम ह्रीं रूं रैं रौं रः हिरण्यगर्भमरीच्य आदित्य सवितृ भास्करो व्योमः. उत्तानासन, एकपाद प्रसरणासन, अधोमुख श्वानासन, षडंगासन, अष्टांग प्रणिपादासन, भुजंगासन, अधोमुख श्वानासन, एकपाद प्रसरणासन, उत्तानासन, उद्भ नमस्कारासन, नमस्ते स्कारासन. मंत्र ಕೊನೆಯ ಮಂತ್ರ ಓಂ ಶ್ರೀ ಸವಿತೃ ನಾರಾಯಣಾಯ ನಮಃ. ನಮಸ್ತೆ. ಬೊಟ್ಟೆಯನ್ನ ರುಷ್ಟವನ್ನು ಒಳಗಿಡ್ಕೊಳ್ಳೋಣ. ಹಾಗೆ ನಿಧಾನವಾಗಿ ಎರಡೂ ಕೈಗಳು ಕೆಳಮುಖವಾಗಿ ಎಳಿತಾ ಇದ್ವಿ, ಗಮನಿಸಿಕೊಳ್ಳೋಣ. ದೃಷ್ಟಿ ನೇರವಾಗಿ ಸಮಸ್ಯೆ ಬಾರಿ ಉಸಿರಾಟ. 1 2 ಹಸ್ತಗಳ ಮೂಲಕ ಪೂರ್ವ ಮಾಡುತ್ತಾ ಭೂಮಿಗೆ ದೃಷ್ಟಿ ಹಂತದಿಂದ ಹಿಂದೆ ಮಾಡೋಣ. ಹುಳುಗಳು ಕಿವಿಯ ಸ್ಪರ್ಶ ಇದೆ. ಉಸಿರಾಟ 1 2 ರೇಚಕ ಮಾಡುತ್ತಾ ನಾಸಿಕಾಗ್ರ ದೃಷ್ಟಿಗೆ ಹೋಗೋಣ. 2 ಹಸ್ತಗಳನ್ನ ಪಾದದ ಅಕ್ಕಪಕ್ಕ ಮೂಡಿಸಿ ಸಾಧ್ಯವಾದ ಹಣೆಯನ್ನ ಮಂಡಿಗೆ ತಾಸೋಣ. ಸಾಧ್ಯವಾಗಿಲ್ಲ ಅಂದ್ರೆ ಹ್ಯಾಂಡಲ್ ಲಾಕ್ ಮಾಡಿ ರೇಚಕ ಮಾಡುತ್ತಾ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಹೋಗೋಣ. 1 ಗಮನಿಸ್ಕೊಳ್ಳೋಣ. ಹಸ್ತವನ್ನ ಪಾದದ ಅಕ್ಕಪಕ್ಕ ಮೂಡಿ ಸ್ವಲ್ಪ ಪುಟ ಮಾಡಿ ಎಡಗಾಲನ್ನ ಮಧ್ಯೆ ಗಮನಿಸ್ಕೊಳ್ಳೋಣ. ಬಲ ತೊಡೆ ಎದೆಯ ಸ್ಪರ್ಶ ಆಗಿದೆ, ಎಡಗಾಲು ಸ್ಟ್ರೆಚ್ ಆಗಿದೆ, ಎಡಮಂಡಿ ಭೂ ಸ್ಪರ್ಶ, ಪಾದದ ಬೆರಳುಗಳು ಕೂಡ ಒಳಮುಖ, ದೃಷ್ಟಿ ಊರ್ಧ್ವ ದೃಷ್ಟಿ ಅಂದ್ರೆ ಮೇಲ್ಮುಖವಾಗಿ ಭೂ ಮಧ್ಯೆ ನೋಡ್ತಾ ಇರೋಣ. ಉಸಿರಾಟ
ಕಾಲನ್ನ ನೇರ ಮಾಡಿಕೊಂಡು ಅಧೋಮುಖ ಶ್ವಾನಾಸನಕ್ಕೆ ಹೋಗೋಣ. ಸಂಪೂರ್ಣವಾಗಿ ಸ್ಟ್ರೆಚ್ ಆಗಿರೋದು ಗಮನಿಸ್ಕೊಳ್ಳೋಣ. ವಾಪಸ್ ಎದುರು ಮಂಡಿಗಳು ಷಡಂಗಾಸನ, ದೃಷ್ಟಿ ದೃಷ್ಟಿ 6 ಅಂಗಗಳು ಭೂಸ್ಪರ್ಶ ಆಗಿರುತ್ತೆ. ಬೆನ್ನು ನೇರವಾಗಿರುತ್ತೆ, ಗಮನಿಸ್ಕೊಳ್ಳೋಣ. ಹಾಗೆ ರೇಚಕ ಮಾಡುತ್ತಾ ಅಂತರ್ದೃಷ್ಟಿ ಅಥವಾ ಅಷ್ಟಾಂಗ ಪ್ರಣಿಪಾದಾಸನ. ಹಣೆ ಎದೆ ಮಂಡಿಯ ಚಿಕ್ಕು ಪಾದದ ಮುಂಭಾಗ ಭೂಸ್ಪರ್ಶದಲ್ಲಿ ಮೊಣಕೈಗಳು ಪಕ್ಕೆಲ್ ಬಗ್ಗೆ ಲಾಕ್ ಆಗಿರ್ಲಿ. ನಾಭಿಯನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಳ್ಳೋಣ. ದೇಹಕ್ಕನುಗುಣವಾಗಿ ರೇಚಕ ಮಾಡಿ ಕೊಂಬಕ್ಕಿಸೋಣ. ನಂತರ ಸಾಧು ಉಸಿರಾಟ. ಹಾಗೆ ದೇಹವನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಭುಜಂಗಾಸನ. ಎರಡು ಪಾದಗಳು ಒಂದಕ್ಕೆ ತೊಡೆಯ ಭಾಗ ಸಂಪೂರ್ಣವಾಗಿ ಭೂಸ್ಪರ್ಶ ಗಮನಿಸಿಕೊಳ್ಳೋಣ. ನಾಭಿಯಿಂದ ಮಾತ್ರ ದೇಹ ಸ್ಟ್ರೆಚ್ ಆಗಿರ್ಲಿ, ಇದೇ ವಿಶಾಲವಾಗಿರ್ಲಿ. ದೃಷ್ಟಿ ವಾಪಸ್ ಆಗೋಣ. ನಿಧಾನವಾಗಿ ರೇಚಕ ಮಾಡುತ್ತಾ ಇನ್ನೊಂದು ಬಾರಿ ಅಧೋಮುಖ ಶ್ವಾನಾಸನ. ಹಾಗೆ ಪೂರಕ ಮಾಡುತ್ತಾ ಎಡಗಾಲನ ಮುಂದೆ ಹಾಕೋಣ. ಏಕಪಾದ ಪ್ರಸನ್ನಾಸನ ಅಥವಾ ಭೂಪದ್ಯ ದೃಷ್ಟಿ. ಹಾಗೆ ಬಲಗಾಲನ್ನ ನೇರ ಮಾಡಿ ಉತ್ತಾನಾಸನ, ನಾಸಿಕಾಗ್ರ ದೃಷ್ಟಿಗೆ ಬರೋಣ. ಸಾಧ್ಯವಾದ್ರೆ ಎರಡೂ ಹಸ್ತಗಳನ್ನ ಪಾದದ ಪಕ್ಕ ಉಳಿಸಿ ಹಣೆಯನ್ನ ಒತ್ತಿ ಸಾಗಿಸೋದು. ಹಾಗೆ ಪೂರಕ ಮಾಡುತ್ತಾ ಊರ್ಧ್ವ ನಮಸ್ಕಾರಾಸನ ಅಥವಾ ಭೂಮಧ್ಯ ದೃಷ್ಟಿ. ಇದನ್ನ ನೇರ ಮಾಡಿ ಹಸ್ತಗಳು ಹೊರಮುಖ, ರೇಚಕ ಮಾಡಿ ಸಮಾನವಾಗಿ ಕೈಯನ್ನ ಕೆಳಗೆ ಸಮಸ್ಥಿತಿಯಲ್ಲಿ ಉಸಿರಾಟ. ಪಾದವನ್ನು ಕೈಗಳು ನಮಸ್ಕಾರಾಸನ. ಈ ಸ್ಥಿತಿ ಹಾಗೆ ಫಲಶ್ರುತಿ ಮಂತ್ರ. ಆದಿತ್ಯಸ್ಯ ನಮಸ್ಕಾರ ಆಯು ಪ್ರಜ್ಞಾಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಬಲಪಾರ್ಶ್ವದಿಂದ 3 ಬಾರಿ ಆಧ್ಯಾತ್ಮಿಕ ಪೂರ್ಣಮನ ಮಂತ್ರ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ವಾಮಿ. ಮುಂದೆ ಬಂದು 2 ಬಾರಿ ಬಲಗೈ ಮೇಲ್ಭಾಗ ಇದೆ, ಗಮನಿಸ್ಕೊಳ್ಳೋಣ. 1 ಬಾರಿ ನೇರವಾಗಿ ಅದ್ಭುತವಾಗಿ ಮಾಡುತ್ತೇವೆ. ಅದ್ಭುತ ಸೂರ್ಯ ನಮಸ್ಕಾರ ಮೊದಲು ನಂತರ ದೇಹದಲ್ಲಿ ಆದ ಎಲ್ಲವನ್ನು ಸಂಪೂರ್ಣವಾಗಿ ಮಲಗಿ ಆಡುವಂತ ಒಂದೊಂದು ಆಸನಗಳನ್ನ ಮಾಡ್ತಾ ಹೋಗೋಣ. ಉಸಿರಾಡುವ ಸಹಜ ಸ್ಥಿತಿ ಇರ್ತದೆ. ಕಣ್ಣನ್ನ ಮುಚ್ಚಿ ದೇಹದಲ್ಲಿ ಆದಂತಹ ಬದಲಾವಣೆಯನ್ನು ಅವಲೋಕಿಸ್ಕೊಳ್ತಾ ಹೋಗ್ಬೇಕು.
ವಿಶ್ರಾಂತಿಯಿಂದ ವಾಪಸ್ ಬರೋಣ. ನಿಂತು ಮಾಡುವ ಆಸನ ಅಭ್ಯಾಸದ ಜೊತೆಗೆ ಹಲವು ಮಾಡ್ಕೊಳ್ಳೋಣ. ಜೊತೆಗೆ ತಾಡಾಸನದ ಪ್ರಕಾರಗಳನ್ನು ಮಾಡ್ಕೊಳ್ಳೋಣ. ಪಾದವನ್ನು ಜೋಡಿಸೋಣ, ವಿಶಾಲವಾಗಿರಲಿ. ಪೂರಕ ಮಾತ್ರ ಕೈಯನ್ನ ಸ್ಟ್ರೆಚ್ ಮಾಡೋಣ. ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡೋಣ. ದೃಷ್ಟಿ ನೇರವಾಗಿರಲಿ. ಮುಖ ಹಸ್ತ ತಾಡಾಸನ ಮೇಲ್ಭಾಗ ಮೇಲ್ಮುಖವಾಗಿ ಸ್ಟ್ರೆಚ್ ಆಗಿರಲಿ, ಕೆಳಭಾಗ ಕೆಳಮುಖವಾಗಿ ಸ್ಟ್ರೆಚ್ ಆಗ್ತಾ ಇದೆ. ಗಮನಿಸಿಕೊಳ್ಳೋಣ. ಹಸ್ತಗಳು ನಮ್ಮ ದೇಹದ ಮಾತ್ರ ಅಗಲವನ್ನ ಕೊಡೋಣ. ಕೈಗಳಿಗೆ ಸ್ಥಿತಿಯನ್ನು ಸ್ಟಾರ್ಟ್ ಆಗುತ್ತೆ. ಯಾವುದೇ ಗಾಳಿ ಮಳೆ ಚಳಿ ಬಂದರೂ ಅಚಲವಾಗಿ ನಿಲ್ಲುವಂತಹ ಸ್ಥಿತಿಯನ್ನ ನಮ್ಮ ದೇಹಕ್ಕೆ ನಾವು ಮಾಡ್ತೀವಿ. ಅಭಿಮುಖವಾಗಿ ಬದ್ಧಾಸ್ತ ತಾಡಾಸನ ಸ್ಥಿತಿಯಲ್ಲಿ 1 2 3 ಎರಡು ಕೈಗಳನ್ನ ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ ಎಡಪಾರ್ಶ್ವಕ್ಕೆ ಬಲಪಾರ್ಶ್ವಕ್ಕೆ ಎಳಕೊಳ್ಳೋಣ. ಸೊಂಟದಿಂದ ಸಂಪೂರ್ಣವಾಗಿ ದೇಹ ಸ್ಟ್ರೆಚ್ ಆಗುತ್ತೆ. ಗಮನಿಸಬೇಕಾದ ವಿಶ್ವವನ್ನು ಬಿಗ್ಗೊಟ್ಟೆಯನ್ನು ಬಿಗಿಗೊಳಿಸೋಣ. 1 2 3 ಇದೇ ಸ್ಥಿತಿಯಲ್ಲಿ ಪೂರಕ ಮಾಡಿ ಹೆಚ್ಚಿಕೊಂಡು ನೋಡುತ್ತಾ ಪಾರ್ಶ್ವಕ್ಕೆ ದೃಷ್ಟಿ ನೇರ. ತೋಳಲ್ಲಿ ದೃಷ್ಟಿ ಹಾಯಿಸ್ತಾ ಇರೋಣ. ಎಡ ತೋಳಲ್ಲಿ ಗಮನಿಸ್ಕೊಳ್ಳಿ. ಎಡಭಾಗಕ್ಕೆ ಸೆಳೆತವನ್ನ ಗಮನಿಸ್ಕೊಳ್ಳಿ. ಪೂರಕ ಮಾತ್ರ ಮೇಲೆ ಹೆಚ್ಚು ಮಾಡ್ತಾ ಬಲ. ಪೂರಕ ಮಾತ್ರ ಮೇಲೆ ಹೆಚ್ಚು ಮಾಡ್ತಾ ಸೊಂಟದಿಂದ ಮಾತ್ರ ಹಿಂದೆ ತಿರ್ಚ್ಕೊಳ್ಳೋಣ. ಪಾರ್ಶ್ವಕ್ಕೆ ಹಿಂದೆ ನೋಡೋಣ. ಕೊನೆ ಭಾಗದಲ್ಲಿ ಗಮನಿಸ್ಕೊಳ್ಳೋಣ. ದೃಷ್ಟಿ ಮಾತ್ರ ಕರ್ಕೊಂಡೋಗೋಣ. ಪೂರಕ ಮಾತ್ರ ಮುಂದೆ ರೇಖಕ ಮಾತ್ರ ಹಾಗೆ ಹಸ್ತವನ್ನು ಹೊರಮುಖ ಮಾಡಿ ಕಣ್ಣನ್ನು ಮುಚ್ಚಿ ರೇಚಕ ಮಾಡುವ ನಿಧಾನವಾಗಿ ಕೆಳಗಿಳಿಸಿಕೊಳ್ಳೋಣ. ರಕ್ತ ಸಂಚಾರ ನಮ್ಮ ಕೆಳಮುಖವಾಗಿ ಹರಿತಾ ಇರೋದನ್ನ ಸೂಕ್ಷ್ಮವಾಗಿ ಅವರು ಪಾದವನ್ನು ಹಾಕಿ ದೀರ್ಘವಾಗಿ ಒಂದು ಮಾಡಿ ಆಂಡವಾಸನವನ್ನು ಮಾಡ್ಕೊಳ್ಳೋಣ. ಬಲಗೈಗೆ ಆದಿರುತ್ತದೆ, ಎಡಗೈಗೆ ಸ್ವೀಕಾರ. ಕಾಲುಗಳಿಗೆ ವಿ ಶೇಪ್ ಕೊಡೋಣ. ವಿ ಶೇಪ್ ಕೊಟ್ಟು ಸ್ವಲ್ಪ ಬೆಂಡ್ ಆಗೋಣ. ಸ್ವೀಕಾರ ಮುದ್ರೆ ಹಾಗೆ ಬೆಂಡ್ ಆಗೋಣ. ತಾಂಡವಾಸನ ಎರಡೂ ಕೈಗಳು ಸಮಾನಾಂತರವಾಗಿ ಗಮನಿಸ್ಕೊಳ್ಳೋಣ. ಹಾಗೆ ನೇರ ಮಾಡ್ಕೊಳ್ಳೋಣ. ಪ್ರಕಾರ 2 ಅರ್ಧ ಪದ್ಮಾಸನ ಸ್ಥಿತಿಯಲ್ಲಿ ಬಲಗಾಲನ್ನ ಮೇಲುಗಿಸೋಣ. ಪ್ರಕಾರ 2 ಅದನ್ನ ಕೆಳಗೆ ಮತ್ತೆ ಪ್ರಕಾರ 3ರ ಸಿದ್ಧತೆ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಕೂರೋಣ. ಈ ಭಾಗ ಮೇಲೆ ಎತ್ತಿರುತ್ತೆ, ಗಮನಿಸ್ಕೊಳ್ಳೋಣ. ನಿಧಾನವಾಗಿ ಮೇಲೆ ಬರೋಣ. ಈಗ ಕೈಗಳನ್ನ ಬದಲಾವಣೆ ಮಾಡ್ತೇವೆ. ಎಡಗೈ ಹಾಕಿದ್ರೆ ಬಲಗೈ ಸ್ವೀಕಾರ ಮಾಡಿ ಹಿಮ್ಮಡಿಗಳನ್ನ ಜೋಡಿಸಿ ಪ್ರಕಾರ 1ಕ್ಕೆ ಬರೋಣ. ಅಂಡಿಯನ್ನ ಬೆಂಡ್ ಮಾಡೋಣ. ವಾಪಸ್ ಆಗೋಣ. ಪ್ರಕಾರ 2 ಎಡಗಾಲನ್ನ ಅರ್ಧ ಪದ್ಮಾಸನ ಸ್ಥಿತಿ. ಪ್ರಕಾರ 3 ಪೂರಣ. ಅದನ್ನ ಕೈಗಳನ್ನು ತಗ್ಗಿಸಿ ಎಡಪಾದವನ್ನು ಹಾಕಿ ವಿಶ್ರಾಂತಿಯನ್ನು ಮಾಡೋಣ. ದೇಹದಲ್ಲಿ ಆದಂತಹ ಬದಲಾವಣೆ, ತೊಡೆಗಳಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸಿಕೊಳ್ಳೋಣ.
ವಿಶ್ರಾಂತಿಯಿಂದ ವಾಪಸ್ ಎರಡು ಪಾದವನ್ನು ಜೋಡಿಸೋಣ. ಕೈಗಳು ಪರ್ವತ ನಮಸ್ಕಾರಾಸನ ಸ್ಥಿತಿ ಉತ್ಕಟಾಸನಕ್ಕೆ ಹೋಗೋಣ. ಮಂಡಿಯನ್ನ ಬೆಂಡ್ ಮಾಡೋಣ. ದೃಷ್ಟಿ ನೇರವಾಗಿರಲಿ. ಕೈಗಳು ನಮಸ್ಕಾರಾಸನ ಮುಂದೆ ಮಾಡೋಣ. ಕೈಗಳನ್ನ ಆಕಾಸನಕ್ಕೆ ಬರೋಣ. ದೃಷ್ಟಿ ನೇರವಾಗಿರ್ಲಿ. ವಾಪಸ್ ಕೈಯನ್ನ ಬಿಡಿಸ್ಕೊಂಡು ಎರಡು ಕಾಲುಗಳನ್ನ ಒಂದೇ ಬಾರಿಗೆ ಹಾಕುವಂತವ್ರು ಮುಂದೆ ಹಾಕ್ಬೋದು. ಕಾಲುಗಳಿಗೆ ಅಂತರ ಕೊಟ್ಟು ಸ್ವಲ್ಪ ಒಂದು ಬಾರಿ ದೀರ್ಘವಾಗಿ ಪೂರಕ ರೇಚಕ ಮಾಡುವಷ್ಟು ಶಾಂತಿಯನ್ನು ತಗೊಳ್ಳ. ಶಾಂತಿಯಿಂದ ವಾಪಸ್ ಆಗೋಣ. ಎರಡು ಕಾಲುಗಳನ್ನ ಬಲಪಾರ್ಶ್ವಕ್ಕೆ ಹಾಕೊಳ್ಳೋಣ. ಭಾರದ್ವಾಜಾಸನ ಪ್ರಕಾರ ಒಂದು ಪೂರಕ ಮಾಡ್ತ ಮೇಲೆ ಬಲಗೈಯನ್ನ ಎಡಮಂಡಿಯ ಕೆಳಗಡೆ ಹಾಕೋಣ. ಎಡಗೈಯನ್ನ ಸಾಧ್ಯವಾಗುವಂತವರು ಬಲಭಾಗದ ಹಿಮ್ಮಡಿಯನ್ನ ಇಟ್ಕೋಬಹುದು. ಹಂತದಿಂದ ಸಂಪೂರ್ಣವಾಗಿ ತಿಚ್ಚೋಣ. ಭುಜಗಳು ಒಂದೇ ಸಮಾನ ರೀತಿಯಲ್ಲಿ ಗಮನಿಸ್ಕೊಳ್ತೀವಿ. ಪುಷ್ಟಿ ಎಡಭುಜ ಉಸಿರಾಟ. ಮಧುಮೇಹಕ್ಕೆ ಉಪಯುಕ್ತಕರವಾಗಿರುವಂತಹ ಆಸನಗಳು, ತಿರುಚು ಮಾಡುವಂತಹ ಆಸನಗಳು. ಕೈಯನ್ನ ಬಿಡಿಸ್ಕೊಳ್ಳೋಣ. ಕೈಯನ್ನ ಹಿಮ್ಮುಖವಾಗಿ ಹಾಕೋಣ. ಭಾರದ್ವಾಜಾಸನ. ಬಲಗಿರಿಯನ್ನ ಸ್ಪರ್ಶ ಮಾಡೋಣ. ಸೊಂಟದಿಂದ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಪೂರಕ ಮಾಡ್ತ ಮೇಲೆ ಎರಡು ಕೈಗಳ ಮೇಲೆ ಚೆಕ್ ಮಾಡ್ತಾ ಕೈಯನ್ನ ತೆಗೆದುಕೊಳ್ಳೋಣ. ಈಗ ಎರಡು ಕಾಲುಗಳನ್ನ ಎಡಪಾರ್ಶ್ವಕ್ಕೆ ಹಾಕೊಳ್ಳೋಣ. ಪಾದದ ಮೇಲೆ ಇನ್ನೊಂದು ಪಾದ ಟಸ್ಸಾಕಾರದಲ್ಲಿ ಬಂದಿದೆ, ಗಮನಿಸ್ಕೊಂಡು. ಪೂರಕ ಮಾಡ್ತ ಮೇಲೆ ಎಡಗೈಗೆ ಬಲ ಮಂಡಿಸಿದ್ರೆ ಬಲಗೈಗೆ ಸಂಪೂರ್ಣವಾಗಿ ಸೊಂಟದಿಂದ ಭುಜಗಳು ಸಮಾಂತರವಾಗಿ ಉಸಿರಾಟ. ಕೈಯನ್ನ ಬಿಡಿಸ್ಕೊಳ್ಳೋಣ. ಪೂರಕ ಮಾಡ್ತ ಮೇಲೆ ಕಾರ್ಪೆಟ್ ಮೇಲೇನೆ ಬರೋಣ. ಸ್ವಲ್ಪ ತಿಚ್ಚಿ ಎಡಗಿರಿಯನ್ನ ಸ್ಪರ್ಶ ಮಾಡಿ ಸೊಂಟದಿಂದ ಸಂಪೂರ್ಣವಾಗಿ ಬಟ್ಟೆಯನ್ನು ಮುಗಿಸ್ತೀವಲ್ವ ಆ ತರ ಸೊಂಟವನ್ನ ಸಂಪೂರ್ಣವಾಗಿ ಇಲ್ಲ. ಪೂರ್ವ ಮಾತ್ರ ಮೇಲೆ ಎರಡು ಕೈಗಳ ಮೇಲೆ ಹೆಚ್ಚು ಮಾತ್ರ ಕೈಯನ್ನು ಸೇರಿಸಿ ಕಾಲುಗಳನ್ನ ನೇರ ಮಾಡ್ತಾರೆ. ಕತ್ತನ್ನ ಹಿಂದೆ ಹಾಕಿ ಕಾಲುಗಳಿಗೆ ಅಂತರ ಕೊಟ್ಟು ಶಾಂತಿಯನ್ನ ಪಡೆಯೋಣ. ವಿಶ್ರಾಂತಿಯಿಂದ ವಾಪಸ್ ಆಗೋಣ. ಪದ್ಮಾಸನಕ್ಕೆ ಹೋಗೋಣ. ಆಗುವಂತವ್ರು ಹಾಕೊಳ್ಳೋಣ. ಮೊದಲಿಗೆ ಎಡಗಾಲು, ನಂತರ ಬಲಗಾಲು. ಪದ್ಮಾಸನ ಸ್ಥಿತಿಯಲ್ಲಿ ಬೆನ್ನು ನೇರವಾಗಿ ಕುಳಿತುಕೊಂಡು ಕೈಗಳನ್ನ ಮೇಲ್ಮುಖ ಮಾಡಿ ಪೂರಕ ಮಾಡ್ತ ಮೇಲೆ ಪದ್ಮಾಸನದಲ್ಲಿ ಪರ್ವತಾಸನ ಸ್ಥಿತಿ. ಉಸಿರಾಟ 1 2 3 4 5 ಕೈಗಳನ್ನ ರೇಚಕ ಮಾಡುತ್ತಾ ಸಾಧ್ಯವಾದಂತರು ಒಂದೇ ಕಾಲನ್ನು ಹಾಕೊಂಡು ಮಾಡ್ತಾ ಹೋಗೋಣ. ಮಾಡ್ತಾ ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ನಂತರ ಮುಂದಿನ ದಿನಗಳಲ್ಲಿ ಬರುತ್ತೆ. ನಂತರ ಕಾಲನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಬಲಗಾಲ ಮೊದಲು, ನಂತರ ಎಡಗಾಲ. ಈಗ ಎರಡು ಕೈಗಳು ಪೂರಕ ಮಾಡ್ತಾ ಮೇಲೆ ಪುರತಾಸನ ಸ್ಥಿತಿಯಲ್ಲಿ ಕಣ್ಣನ್ನು ಮುಚ್ಚಿ ಉಸಿರಾಟವನ್ನು ಅಳವಡಿಸ್ಕೊಳ್ಳೋಣ. 1 2 3 4 5 ಹಸ್ತಗಳು ಹೊರಮುಖ ರೇಚಕ ಮಾಡುತ್ತಾ ಕೈಗಳು ಕೆಳಗೆ, ಕಾಲನ್ನ ನೇರ ಮಾಡ್ತಾರೆ. ಆಂಕಲ್ ಭಾಗಕ್ಕೆ ರೊಟೇಷನ್ ಕೊಡಿ. ಬಲ ಎಡ ಸವ್ಯ ಅಪಸವ್ಯವನ್ನ ಮಾಡ್ತಾರೆ. ವಿಶ್ರಾಂತಿ.
ವಿಶ್ರಾಂತಿಯಿಂದ ವಾಪಸ್ ಆಗೋಣ. ಏಕಪಾದ ವೀರಾಸನಕ್ಕೆ ಸಿದ್ಧತೆ ಮಾಡ್ಕೊಂಡು ಬಲಗಾಲನ್ನ ವೀರಾಸನ, ಏಕಪಾದ ವೀರಾಸನ. ಎರಡು ಮಂಡಿಗಳು ಸಾಧ್ಯವಾದ್ರೆ ಒಂದಕ್ಕೊಂದು ಸ್ಪರ್ಶ ಇದೆ. ಪೂರಕ ಮಾಡುತ್ತಾ ಮೇಲೆ ರೇಚಕ ಮಾಡುತ್ತಾ ಎಡಪಾದವನ್ನು ಲಾಕ್ ಮಾಡಿ ಹಣೆಯನ್ನ ಮಂಡಿಗೆ ತಾಕ್ಸೋಣ. ಏಕಪಾದ ತ್ರಯಂಗಮುಖ ಎಂಬ ಏಕಪಾದ ಪಶ್ಚಿಮೋತ್ಥಾನಾಸನ. ಸಾಧ್ಯವಾಗುವಂತದ್ದು ಹಣೆಯನ್ನ ಮಂಡಿಗೆ ತಾಕ್ಸ್ತಾ ಹೋಗೋಣ. ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಹೋಗೋಣ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಕೈಗಳು ಕೆಳಗೆ, ಕಾಲಿಗೆ ಇರಲಿ. ಈ ಪಾದವನ್ನ ಬೇಸ್ ಹತ್ರ ಹಾಕೋಣ. ಇದು ಭಾರದ್ವಾಜಾಸನ ಪ್ರಕಾರ 2ರ ಸ್ಥಿತಿ. ಪೂರಕ ಮಾಡ್ತಾ ಮೇಲೆ ಕೈಯನ್ನ ಎಡಗೈಯನ್ನ ಬಲಗೈಗೆ ಎಡಮಂದಿಯ ಕೆಳಗಡೆ ಬಂದು ತಿರ್ಚ್ಕೊಳ್ಳೋಣ. ದೇಹವನ್ನು ಕೈಯನ್ನ ಬಿಡಿಸ್ಕೊಳ್ಳೋಣ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಕೈಗಳು ಕೆಳಗೆ, ಕಾಲನ್ನ ನೇರ ಮಾಡ್ಕೊಳ್ಳೋಣ. ಹಾಗೆ ಒಂದು ಬಾರಿ ಚಾಲನೆಯನ್ನ ಕೊಟ್ಟು ಇನ್ನೊಂದು ಬಾರಿ ಏಕಪಾದ ವೀರಾಸನ. ಎಡಗಾಲನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಬಲಗಾಲು ನೇರವಾಗಿರ್ಲಿ, ಪಾದದ ಬೆರಳುಗಳು ಒಳಮುಖವಾಗಿರ್ಲಿ ಗಮನಿಸ್ಕೊಳ್ಳೋಣ. ಬೆನ್ನು ನೇರವಾಗಿರ್ಲಿ. ಕೈಗಳು ಮುಂದೆಯಿಂದ ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡುತ್ತಾ ಹಣೆಯನ್ನ ಮಂಡಿಗೆ ಹಾಕೋಣ. ಉಸಿರಾಡೋಣ. ಸ್ಥಿತಿಲ್ಲ ಆಗುವಂತವ್ರು ಸಂಪೂರ್ಣವಾಗಿ ಮನಸ್ಸನ್ನು ಕೂಡ ಭೂಸ್ಪರ್ಶ ಮಾಡುತ್ತಾರೆ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಕೈಗಳು ಕೆಳಗೆ, ಬಲಪಾದವನ್ನ ಎಡ ಬೇಸ್ ಹತ್ರ ತಗೋಣ. ಭಾರದ್ವಾಜಾಸನ ಪ್ರಕಾರ 2ರ ಸ್ಥಿತಿ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಎಡಗೈಯನ್ನ ಬಲಮಂಡಿಯ ಕೆಳಗಡೆ, ಬಲಗೈ ದೃಷ್ಟಿ ಕೈಯನ್ನ ಪುರಾಣ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಕೈಗಳು ಕೆಳಗೆ, ಕಾಲನ್ನ ನೇರ ಮಾಡಿಕೊಂಡು ಸಂಪೂರ್ಣವಾಗಿ ಬೆನ್ನಿನ ಮೇಲೆ ಬರೋಣ. ಬೆನ್ನಿನ ಮೇಲೆ ಮಲಗಿ ಮಾಡುವಂತ ಆಸನವನ್ನ ಮಾಡ್ತಾ ಹೋಗೋಣ. ಸಂಪೂರ್ಣವಾಗಿ ದೀರ್ಘವಾಗಿ ಪೂರಕ ರೇಚಕ ಉಸಿರಾಟವನ್ನ ಅಳವಡಿಸೋಣ. ವಾಪಸ್ ಸಗಣ ವಿಶ್ರಾಂತಿಯಿಂದ ಎರಡೂ ಕೈಗಳನ್ನ ಕೆಳಗೆ ಮಾಡೋಣ. ಎರಡೂ ಕಾಲುಗಳನ್ನ ಬೇಸ್ ಹತ್ರ ತರೋಣ. ಸಂಪೂರ್ಣವಾಗಿ ಬೇಸ್ ಹತ್ರ ತಂದು ಮರ್ಕಂಡಾಸನ ಸ್ಥಿತಿ ತಗೊಳ್ಳಿ. ಒಂದು ಬಲಪಾದವನ್ನ ಎಡಮಂಡಿಯ ಮೇಲೆ ಸ್ಪರ್ಶ. ಸಾಧ್ಯವಾಗಿಲ್ಲ ಅಂದ್ರೆ ಹಿಮ್ಮಡಿ ಭಾಗವನ್ನಾದ್ರೂ ಕೂರ್ಸೋಣ ಅದ್ರ ಮೇಲೆ. ಸ್ಥಿತಿಯಲ್ಲಿ ಪೂರಕ ರೇಚಕ ಮಾಡುತ್ತಾ ಸಂಪೂರ್ಣವಾಗಿ ಎರಡೂ ಮಂಡಿಗಳು ಭೂಸ್ಪರ್ಶ ಆಗಿದ್ದು ಎಡಭಾಗ ಉಸಿರಾಟ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಎಡ ಬಲ. ಮೊಣಕೈಗಳು ಏಳ್ತಾ ಇರುತ್ತೆ, ಗಮನಿಸ್ಕೊಳ್ಳೋಣ. ಭೂಸ್ಪರ್ಶ ಉಸಿರಾಟ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಇನ್ನೊಂದು ಬಾರಿ ಮಾಡೋಣ. ದೃಷ್ಟಿ ಎಡ. ಸೊಂಟದಿಂದ ಸಂಪೂರ್ಣವಾಗಿ ತಿರ್ಚಿರ್ತೀವಿ, ಗಮನಿಸ್ಕೊಳ್ಳೋಣ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಎಡ ದೃಷ್ಟಿ ಬಲ. ಪೂರಕ ಮಾಡ್ತಾ ಮೇಲೆ ಬಲಗಾಲನ್ನ ಕೆಳಗಿಸೋಣ. ಇದೇ ಸ್ಥಿತಿಯಲ್ಲಿ ಎಡಪಾದವನ್ನ ಬಲ ಮಂಡಿಗೆ ಮಂಡಿ ಭಾಗಕ್ಕೆ ಸ್ಪರ್ಶ ಕೊಡೋಣ. ಪೂರಕ ಮಾಡಿ ರೇಚಕ ಮಾಡುತ್ತಾ ಬಲ ದೃಷ್ಟಿ. ಸಾಧ್ಯವಾದಷ್ಟು ಮಂಡಿನ ಕೆಳಮುಖವಾಗಿ ಕಾಣುತ್ತೆ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಎಡ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಎಡ. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ಎಡ. ಪೂರಕ ಮಾಡ್ತಾ ಮೇಲೆ ಕಾಲನ್ನ ಕೆಳಗಿಳಿಸಿ ಮಂಡಿಯನ್ನ ಒಂದಕ್ಕೊಂದು ಜೋಡಿಸಿ ಅಮೃತಾಸನ ಪ್ರಕಾರ ಒಂದರಲ್ಲಿ ದೀರ್ಘವಾಗಿ ಒಂದು ಬಾರಿ ಪೂರಕ ರೇಚಕವನ್ನು ಮಾಡೋಣ. ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಆಸನದಲ್ಲಿ
ಸರ್ವಾಂಗಾಸನಕ್ಕೆ ಹೋಗೋಣ. ಗಾಯತ್ರಿ ಅಕ್ಕ, ನಿಮ್ಗೆ ವಿಡಿಯೋ ಆನ್ ಆಗಿದೆಯಲ್ವಾ? ವಿಡಿಯೋ ಆನ್ ಮಾಡ್ಕೊಳ್ಳಿ. ಸರ್ವಾಂಗಾಸನ ಸ್ಥಿತಿಗೆ ಹೋಗೋಣ. ವಿಪರೀತ ಕರಣಿ. ಸಂಪೂರ್ಣವಾಗಿ ಬೆನ್ನನ್ನ ಸ್ಪರ್ಶಕ್ಕೆ ತಂದು ಕಾಲನ್ನ ಮಾಡ್ತಾ ಹೋಗಿ. ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಆಸನಾಭ್ಯಾಸ. ಮಾಡ್ತಾ ಹೋಗಿ. ಸಂಪೂರ್ಣ ಬೆನ್ನು ಭೂಸ್ಪರ್ಶ ಇರುತ್ತೆ. ಕಾಲುಗಳನ್ನ ವಿಪರೀತ ಕರ್ಣಿಯಿಂದ ಸರ್ವಾಂಗಾಸನ, ಸಂಪೂರ್ಣವಾಗಿ ಸರ್ವಾಂಗಾಸನಕ್ಕೆ ಬರೋಣ. ಅಕ್ಕಂದ್ರಿಗೆ ತುಂಬಾ ಅನುಕೂಲಕರವಾಗಿರುವಂತಹ ಆಸನ. ಪ್ರತಿದಿನವೂ ಕೂಡ ಆಗುವಂತಹ ಸಮಯದಲ್ಲಿ, ಅಂದ್ರೆ ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು ಈ ಆಸನವನ್ನ ಮಾಡ್ತಾ ಹೋಗೋಣ. ವಿಪರೀತ ಕರಣಿಯಿಂದ ನಿಧಾನವಾಗಿ ಪೃಷ್ಠವನ್ನ ಕೆಳಗಿಳಿಸೋಣ. ನಿಧಾನವಾಗಿ ಇಳಿಸ್ತಾ ಬರೋಣ. ನಿಧಾನವಾಗಿ ಸಂಪೂರ್ಣ 90 ಡಿಗ್ರಿ, 60, 30 ಸಂಪೂರ್ಣವಾಗಿ ಕಾಲನ್ನ ಸ್ಪರ್ಶ ಮಾಡ್ಕೊಳ್ಳೋಣ. ಹಾಗೆ ಒಂದು ಬಾರಿ ನಾಭಿಯ ಮೇಲೆ ಸವ್ಯ ಅಪಸವ್ಯ ಮಾಡಿ ವಿಶ್ರಾಂತಿ. ಆ ನಂತರ ಆಲಾಸನದಲ್ಲಿ ಪ್ರಕಾರಗಳನ್ನ ಮಾಡ್ತಾ ಹೋಗೋಣ. ಇದ್ರಲ್ಲೇ ನಂತರ ಅಳವಡಿಸ್ಕೊಳ್ಳೋಣ. ಇನ್ನೊಂದು ಬಾರಿ ಕಾಲನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಂಡು 60, 40, 30, 60, 90 ಡಿಗ್ರಿಗೆ ಬಂದು, ಆ ನಂತರ ವಿಪರೀತ ಕರಣಿಯಿಂದ ಸರ್ವಾಂಗಾಸನಕ್ಕೆ ಬಂದು ಆಲಾಸನ ಸ್ಥಿತಿಗೆ ಹೋಗೋಣ. ಎರಡೂ ಕಾಲುಗಳನ್ನ ಹಿಂಭಾಗಕ್ಕೆ ಸ್ಪರ್ಶ ಮಾಡೋಣ. ಎಷ್ಟು ಸಾಧ್ಯನೋ ಅಷ್ಟು ಸಂಪೂರ್ಣವಾಗಿ ದೇಹ ಅರ್ಧ ಸ್ಟ್ರೆಚ್ ಆಗಿರುತ್ತೆ, ಗಮನಿಸ್ಕೊಳ್ಳೋಣ. ಆಲಾಸನ ಸ್ಥಿತಿಯಲ್ಲಿ ಉಸಿರಾಟ. ಆ ನಂತರ ಪಾರ್ಶ್ವ ಆಗುವಂತವ್ರು ಕಾಲುಗಳನ್ನ ಎಡಪಾರ್ಶ್ವಕ್ಕೆ ಬಲಪಾರ್ಶ್ವಕ್ಕೆ ಕಾಲುಗಳನ್ನ ಚಾಲನೆಗೊಳಿಸೋಣ. ಹಾಗೆ ನಿಧಾನವಾಗಿ ಕಾಲುಗಳಿಗೆ ವಾಪಸ್ ಆಗೋಣ. ಎಡ ಬಲ ಸೊಂಟದ ಭಾಗನೂ ಕೂಡ ಅಲ್ಲಿ ಚಾಲನೆ ಆಗ್ತಾ ಹೋಗುತ್ತೆ, ಗಮನಿಸ್ಕೊಳ್ಳೋಣ. ನಿಧಾನವಾಗಿ ವಾಪಸ್ ಆಗೋಣ. ಕಾಲುಗಳನ್ನ ನಿಧಾನವಾಗಿ ಭೂಸ್ಪರ್ಶದಿಂದ ಬಿಡಿಸ್ಕೊಂಡು ನಿಧಾನವಾಗಿ ವೃಷ್ಟದ ಭಾಗವನ್ನ ನಿಧಾನವಾಗಿ ಸಪೋರ್ಟ್ ಕೊಡೋಣ. ಮೊಣಕೈಯಿಂದ ಕೈಗಳನ್ನು ಸಪೋರ್ಟ್ ಕೊಟ್ಟು ಸರ್ವಾಂಗಾಸನದಿಂದ ವೃಷ್ಟದ ಭಾಗವನ್ನ ಭೂಸ್ಪರ್ಶ ಮಾಡೋಣ. ನಿಧಾನವಾಗಿ ಇಳಿಸ್ತೀವಿ. 90 ಡಿಗ್ರಿಲಿದೆ, 60 ಡಿಗ್ರಿಗೆ ತರೋಣ. ಕಾಲನ್ನ 60, 30 ಸಂಪೂರ್ಣ ಭೂಸ್ಪರ್ಶ. ನಾಭಿಯ ಮೇಲೆ ಸವ್ಯ ಅಪಸವ್ಯ ಮಾಡೋಣ. ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಮತ್ಸ್ಯಾಸನವನ್ನು ಮಾಡ್ಕೊಳ್ಳೋಣ. ಮತ್ಸ್ಯಾಸನ ಅಥವಾ ಪರ್ಯಂಕಾಸನ, ವೀರಾಸನದಲ್ಲೂ ಕೂಡ ಪರ್ಯಂಕಾಸನ ಮಾಡ್ಕೋಬಹುದು. ಮತ್ಸ್ಯಾಸನಕ್ಕೆ ಹೋಗೋಣ. ಕಾಲುಗಳನ್ನ, ಎರಡೂ ಕಾಲುಗಳನ್ನ ಪದ್ಮಾಸನ ಸ್ಥಿತಿಗೆ ಬರೋಣ. ಎಡಗಾಲು ನಂತರ ಬಲಗಾಲು. ಕೈಯನ್ನ ಹಿಂದೆ ಪ್ಲೇಸ್ ಮಾಡಿ, ಹಸ್ತಗಳನ್ನ ಉಲ್ಟ ಮಾಡಿ, ನೆತ್ತಿಯ ಭಾಗವನ್ನ ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡಿ, ಎರಡೂ ಪಾದಗಳನ್ನ ಅಂಗವನ್ನ ಹಿಡ್ಕೊಳ್ಳೋಣ. ಗಂಟಲಿನ ಭಾಗ ಸಂಪೂರ್ಣವಾಗಿ ಸ್ಟ್ರೆಚ್ ಆಗಿರುತ್ತೆ. ನಾವು ಸಂಪೂರ್ಣವಾಗಿ ಹಿಂದೆ ಬಾಗಿರ್ತೀವಲ್ವಾ ಸೊಂಟಕ್ಕೆ, ಹಾಗಾಗಿ ಇದು ಕಾಂಪ್ಲಿಮೆಂಟರಿ ಎಕ್ಸರ್ಸೈಸ್ ತರ ಮತ್ಸ್ಯಾಸನ. ದೀರ್ಘವಾಗಿ ಒಂದು ಬಾರಿ ಹಾಗೆ ವಾಪಸ್ ಆಗೋಣ. ನಿಧಾನವಾಗಿ ಕತ್ತನ್ನ ಕೈಗಳಿಂದ ಸಪೋರ್ಟ್ ತಗೊಂಡು ಬೆನ್ನ ಮಾಡಿ ಕಾಲನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಈಗ ಎಡಪಾದ ಹಾಕೊಂಡಿದ್ದೀವಿ, ಈಗ ಬಲಪಾದ. ನಂತರ ಹಸ್ತಗಳನ್ನ ಹಿಮ್ಮುಖ ಮಾಡಿ ನೆತ್ತಿಯ ಭಾಗವನ್ನ ಸ್ಪರ್ಶ ಮಾಡಿ ಬೆನ್ನನ್ನ ಭೂಸ್ಪರ್ಶದಿಂದ ಬಿಡಿಸ್ಕೊಳ್ಳೋಣ. ಗಂಟಲಿನ ಭಾಗ ಸಂಪೂರ್ಣವಾಗಿ ಸ್ಟ್ರೆಚ್ ಆಗಿರುತ್ತೆ. ಥೈರಾಯ್ಡ್ಗೆ ಉಪಯುಕ್ತವಾಗಿರುವಂತಹ ಆಸನ. ಕೆಳಬೆನ್ನು, ಕಾಲುಗಳಿಗೆ ಉಸಿರಾಡೋಣ. ಉಸಿರಾಡಬೇಕು. 1, 2, 3. ಈಗ ಕೈಯನ್ನ ಬಿಟ್ಕೊಂಡು ಕೈಯನ್ನ ಹಿಂದಕ್ಕೆ ಸಪೋರ್ಟ್ ಕೊಟ್ಟು ನೆತ್ತಿಯ ಭಾಗವನ್ನ ನೇರ ಮಾಡಿಕೊಂಡು ಬೆನ್ನು ಭೂಸ್ಪರ್ಶ ಮಾಡಿ ಸಂಪೂರ್ಣವಾಗಿ ಕಾಲನ್ನ ಮುಂದಕ್ಕೆ ನೇರ ಮಾಡ್ಕೊಳ್ಳಿ. ಈಗ ನಾಭಿಯ ಮೇಲೆ ಸವ್ಯ ಅಪಸವ್ಯ ಮಾಡಿ ವಿಶ್ರಾಂತಿಯನ್ನ ಪಡೆಯೋಣ. ವಿಶ್ರಾಂತಿಯಿಂದ ಹಾಗೆ ವಾಪಸ್ಸಾಗಿ ನಿಧಾನವಾಗಿ ಬಲಪಾರ್ಶ್ವದಿಂದ ವಕ್ರಾಸನಕ್ಕೆ ಬರೋಣ.
ಮಕರಾಸನಕ್ಕೆ ಬರೋಣ. ಮಕರಾಸನದಲ್ಲಿ ಮಲಗಿ ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಆಸನಗಳನ್ನ ಮಾಡ್ತಾ ಹೋಗೋಣ. ನಿಧಾನವಾಗಿ ಎರಡೂ ಕೈಗಳನ್ನ ದೇಹದ ಅಕ್ಕಪಕ್ಕ ಉರ್ಸೋಣ. ಹಣೆ ಭೂಸ್ಪರ್ಶ ಇರಲಿ. ನಿಧಾನವಾಗಿ ಶಲಭಾಸನದ ಪ್ರಕಾರವನ್ನ ಮಾಡೋಣ. ನಿಧಾನವಾಗಿ ಬಲಗಾಲನ್ನ ಮೇಲೆ ಕೆತ್ತಿ ಸಪೋರ್ಟ್ ಕೊಡೋಣ. ಹೀಗೆ ಕಾಲನ್ನ ಎತ್ತಿ ಈ ಕಾಲನ್ನ ಸಪೋರ್ಟ್ ಕೊಡೋಣ. ನಿಧಾನವಾಗಿ ಮಾಡೋಣ. 1 2 3. ಈ ಕಾಲನ್ನ ಕೆಳಗಿಳಿಸಿ ಎಡಗಾಲನ್ನ ಸ್ಟ್ರೆಚ್ ಮಾಡಿ ಬಲ ಪಾದವನ್ನ ಸಪೋರ್ಟ್ ಕೊಡೋಣ. 1 2 3. ನಿಧಾನವಾಗಿ ಕಾಲನ್ನ ಕೆಳಗಿಳಿಸಿ ಸಂಪೂರ್ಣ ಶಲಭಾಸನವನ್ನು ಅಳವಡಿಸಿಕೊಳ್ಳೋಣ. ಒಂದೇ ಬಾರಿಗೆ ಎರಡು ಕೈಗಳನ್ನ ಕಾಲುಗಳನ್ನು ಮಾಡೋಣ. ಸಂಪೂರ್ಣ ದೇಹದ ಭಾರ ಹೊಟ್ಟೆಯ ಮೇಲೆ ಇರುತ್ತೆ, ಗಮನಿಸಿಕೊಳ್ಳೋಣ. ನಿಧಾನವಾಗಿ ಮಕರಾಸನದಲ್ಲಿ ಶಾಂತಿ. ಮಕರಾಸನದಿಂದ ನಿಧಾನವಾಗಿ ಅಧೋಮುಖ ವಜ್ರಾಸನಕ್ಕೆ ಬಂದು ವಜ್ರಾಸನ ಸ್ಥಿತಿ. ಮಂಡಿ ಮೇಲೆ ಮಾಡುವ ಮಂಡಿ ಮೇಲೆ ಬರೋಣ. ನಿಧಾನವಾಗಿ ಪರಿಗಾಸನಕ್ಕೆ ಹೋಗೋಣ. ಎರಡು ಕೈಗಳು ಸೊಟ್ಟ, ಬಲಗಾಲು ಮುಂದೆ, ಬಲಗಾಲು ಕಾಲು ಸಾಧ್ಯವಾದರೆ ನಿಧಾನವಾಗಿ ಬಲಗೈಯನ್ನ ಜಾರಿಸ್ತಾ ಸಾಧ್ಯವಾದ್ರೆ ಎಡಗೈಯನ್ನ ಬಲಹಸ್ತದ ಮೇಲೆ ಉಳಿಸುವಂತ ಪ್ರಯತ್ನ ಮಾಡೋಣ. 1 2 3 4 5. ಆಟ ಮೇಲೆ ಬಲಗಾಲು ಮುಂದೆ, ಬಲಗಾಲು ಮೇಲೆ, ಎಡಗಾಲು ಮುಂದೆ, ಎಡಗಾಲು ಪಕ್ಕ. ಎಡಗೈಯನ್ನ ಎಡಗೈಯಿಂದ ಜಾಸ್ತ ಬಲಭಾಗದಲ್ಲಿ ಕೆಳತ. 1 2 3 4. ಕಾಲು ಮುಂದೆ, ಕಾಲು ಮೇಲೆ. ವಿಶ್ರಾಂತಿಯಿಂದ ಅಮೃತಾಸನಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಮೇರುದಂಡಾಸನ, ನವಾಸನ, ಹಾಗೆ ಪವನ ಮುಕ್ತಾಸನ. ಕೈಗಳನ್ನ ಮುಂದೆ ಚಾಚಿ ಏಕಂ ದ್ವೇ ತ್ರೀಣಿ. ಇದೇನಿಗಳು 1 2 3 4 5 6 7 8 9 10. ನವಾಸನ. ಇದು ಕಾಲುಗಳ ಮೇಲೆ ಆಗುವಂತೆ ಹಾಗೆ ಇರೋಣ. 1 2 3 4 5 6 7 8 9 10. ಪವನ ಮುಕ್ತಾಸನ. ವಿಭಾಗ. ಕಾಲುಗಳನ್ನ ಕೈಗಳನ್ನ ಲಾಕ್ ಮಾಡಿ ಹಣೆಯನ್ನ ಮೊದಲಿಗೆ ತಾಕ್ಸೋಣ. 1 2 3 4 5 6 7 8 9 ಚಾಲನೆ. ಇದರಿಂದ ಚಾಲನೆ. ಸಂಪೂರ್ಣ ದೇಹ ಅದಕ್ಕೆ ಸ್ಪರ್ಶ ಅಮೃತಾಸನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಸಂಪೂರ್ಣ ದೇಹ ಒದಿಕೆ ಸ್ಪರ್ಶದಲ್ಲಿ ದೇಹದ ಯಾವುದೇ ಭಾಗ ಭೂಸ್ಪರ್ಶ ಬೇಡ. ಕಾರ್ಪೆಟ್ ಅನ್ನ ಅಂದ್ರೆ ಹೊದಿಕೆಯನ್ನ ಸುಕ್ಕಿಲ್ಲದ ಹಾಗೆ ಹಾಸ್ಕೊಳ್ಳೋಣ.
ದಿಕ್ಕಿಲ್ಲದಾಗಿ ಹಾಸಿಕೊಂಡು ಬೆಳಗಿನಿಂದ ಮಾಡಿದ ದೇಹದಲ್ಲಿ ಬೆಳಗಿನಿಂದ ಮಾಡಿದಂತಹ ಗಣಪತಿ ನಮಸ್ಕಾರ, ಸೂರ್ಯ ನಮಸ್ಕಾರ, ಶಿವ ನಮಸ್ಕಾರ, ದುರ್ಗಾ ನಮಸ್ಕಾರ ಇನ್ನಿತರ ಆಸನಗಳಿಂದ ದೇಹ ಚೈತನ್ಯಗೊಂಡಿದೆ, ಮನಸ್ಸು ಉಲ್ಲಾಸವಾಗಿದೆ. ಚೈತನ್ಯಗೊಂಡಿರುವಂತಹ ಶರೀರಕ್ಕೆ ಮಾನಸಿಕವಾಗಿ ಭಾಗಗಳಿಗೆ ವಿಶ್ರಾಂತಿಯನ್ನು ಕೊಡುತ್ತಾ ವರುಣ ಮೊದಲಿಗೆ ಪಾದದ ಬೆರಳು, ಪಾದದ ಮುಂಭಾಗ, ಹಿಮ್ಮಡಿ ಭಾಗ, ಮೀನಖಂಡ, ಮಂಡಿಯ ಚಿಪ್ಪು, ತೊಡೆಯ ಭಾಗ, ತೊಡೆಯ ಸ್ನಾಯುಗಳು, ಸಂಪೂರ್ಣ ಕಾಲುಗಳಿಗೆ ಉದರದ ಭಾಗ ಜಲಮಲ ದ್ವಾರಗಳು, ಉದರದ ಕಟಿಯ ಭಾಗ ಜಲಮಲ ದ್ವಾರಗಳು, ಉದರದ ಭಾಗ ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಮೇದೋಜೀರಕ ಗ್ರಂಥಿ, ಈ ಎಲ್ಲಾ ಭಾಗಗಳಿಗೆ ವಿಶ್ರಾಂತಿ ವಿಶ್ರಾಂತಿ. ಭುಜದ ಭಾಗ, ಎದೆಯ ಭಾಗ, ಹೃದಯ, ಎಡಹೃತ್ಕುಕ್ಷಿ, ಬಲಹೃತ್ಕುಕ್ಷಿ, ಭುಜದ ಭಾಗ, ಕೈ ತೋಳುಗಳು, ಮೊಣಕೈ, ಮಣಿಕಟ್ಟು, ಕೈ ಬೆರಳುಗಳು, ಸಂಪೂರ್ಣ ಕೈಗಳಿಗೆ ವಿಶ್ರಾಂತಿ ವಿಶ್ರಾಂತಿ. ಕುತ್ತಿಗೆ ಭಾಗ, ಅನ್ನನಾಳ, ಶ್ವಾಸನಾಳ, ಧ್ವನಿ ಪೆಟ್ಟಿಗೆ, ರುಂಡದ ಭಾಗ, ಅಲ್ಲಿರುವಂತಹ ಪಂಚೇಂದ್ರಿಯಗಳು, ನೆತ್ತಿಯ ಭಾಗ, ಅಲ್ಲಿರುವಂತಹ ಮೆದುಳು, ಬೆನ್ನಿನ ಭಾಗ, ಅಲ್ಲಿರುವಂತಹ 32,000 ಉರಿಗಳು, ಸಂಪೂರ್ಣ ದೇಹದಲ್ಲಿರುವಂತಹ 72,000 ನರನಾಡಿಗಳಿಗೆ ವಿಶ್ರಾಂತಿ ವಿಶ್ರಾಂತಿ. ವಿಶ್ರಾಂತ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸೋಣ. ಯಾವುದೇ ಸೂಚನೆ ಇರುವುದಿಲ್ಲ. ಸ್ಥಿತಿಯಿಂದ ಮನಸ್ಸನ್ನ ಎಚ್ಚರಗೊಳಿಸೋಣ. ಹಾಗೆ ಒಂದೊಂದೇ ಭಾಗಗಳಿಗೆ ಚಾಲನೆಯನ್ನ ಕೊಡುತ್ತಾ ಬರೋಣ. ಗಮನ ವಿವರಣೆ ಕಡೆಯಿರಲಿ. ಪಾದದ ಬೆರಳು, ಪಾದದ ಮುಂಭಾಗ, ಇಮ್ಮಡಿ ಭಾಗ, ಮೀನಖಂಡ, ಮಂಡಿಯ ಚಿಪ್ಪು, ಕಾಲುಗಳಿಗೆ ಚಾಲನೆ. ಬಲಗಾಲ ಒಂದ್ಸರಿ ಹಿಂದೆ ಮುಂದೆ ಚಾಲನೆ, ಎಡಗಾಲ ಒಂದ್ಸರಿ ಹಿಂದೆ ಮುಂದೆ ಚಾಲನೆ. ಕಟಿಯ ಭಾಗಕ್ಕೆ ಚಾಲನೆ. ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಕಟಿಯ ಭಾಗ, ಉದರದ ಭಾಗ, ಭುಜದ ಭಾಗಕ್ಕೆ ಚಾಲನೆ. ಮೊಣಕೈ, ಮಣಿಕಟ್ಟು, ಕೈ ಬೆರಳುಗಳಿಗೆ ಚಾಲನೆ. ಕೈಗಳನ್ನು ಹಿಂದೆ ಮುಂದೆ ಒಂದು ಬಾರಿ ಚಾಲನೆ. ಎಡಗೈ ಬಲಗೈ ಚಾಲನೆ. ಕತ್ತಿನ ಭಾಗವನ್ನ ಬಲಪಾರ್ಶ್ವಕ್ಕೊಂದ್ಸರಿ, ಎಡಪಾರ್ಶ್ವಕ್ಕೊಂದ್ಸರಿ ಚಾಲನೆ. ಕಾಲುಗಳನ್ನು ಜೋಡಿಸಿ ಸಂಪೂರ್ಣ ದೇಹವನ್ನ ಬಲಪಾರ್ಶ್ವಕ್ಕೊಂದ್ಸರಿ, ಎಡಪಾರ್ಶ್ವಕ್ಕೊಂದ್ಸರಿ ಚಾಲನೆ. ಹಾಗೆ ಬಲಗೈಯನ್ನ ಹಿಂದೆ ಹಾಕಿ ಎಡಗಾಲನ್ನ ಮಡಚಿ
ಎಡಗೈನ ಸಹಾಯದಿಂದ ಅರ್ಧ ಅನಂತಾಸನ ಅಥವಾ ಬಾಲಾಸನದಲ್ಲಿ ವಿಶ್ರಾಂತಿ. ಹಾಗೆ ಎಡಗೈನ ಸಹಾಯದಿಂದ ಮಕರಾಸನಕ್ಕೆ ಬರೋಣ. ಮಕರಾಸನದಿಂದ ಅಧೋಮುಖ ವಜ್ರಾಸನ. ಅಧೋಮುಖ ವಜ್ರಾಸನದಿಂದ ಶಶಂಕಾಸನ. ಕಣ್ಣಾಗೇ ಮುಚ್ಚಿರ್ಲಿ. ನಿಧಾನವಾಗಿ ಮೇಲೆ ಬರೋಣ. ಹರಿ ಓಂ. ಇನ್ನು 4 ನಿಮಿಷ ಪ್ರಾಣಾಯಾಮ. ಹರಿ ಓಂ ಗಾಯತ್ರಿ ಅಕ್ಕ. ಸ್ಪಾಟ್ಲೈಟ್ ಇದೆ, ವಿಡಿಯೋ ನಿಮ್ದು ಹಾಗೇನೆ. ಪ್ರಾಣಾಯಾಮದ ಅವಧಿಯನ್ನು ಅಳವಡಿಸ್ಕೊಳ್ಳೋಣ. ಪ್ರಾಣಾಯಾಮದ ಮಂತ್ರ. ಓಂ ಪ್ರಾಣಸೇದಂ ವಶೆ ಸರ್ವಂ ತ್ರಿದಿವೇ ಪ್ರತಿಷ್ಠಿತಂ ಮಾದೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿಧೇಹಿನಃ. ಓಂ ಶಾಂತಿ ಶಾಂತಿ ಶಾಂತಿ. 2 ಹಸ್ತಗಳು ಚಿನ್ಮುದ್ರೆ. ಅನುಲೋಮ ವಿಲೋಮ. ರಿಲೀಸ್ ಮಾಡ್ಕೊಳ್ಳೋಣ. ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಎಡ ಹಸ್ತ ಚಿನ್ಮುದ್ರೆ, ಬಲ ಹಸ್ತ ಮೃಗಿ ಮುದ್ರೆ. ಬಲ ಹೆಬ್ಬೆರಳಿನಿಂದ ಬಲ ಹೊಳ್ಳೆನ ಮುಚ್ಚೋಣ. ಎಡ ಹೊಳ್ಳೆಯಿಂದ ಸುದೀರ್ಘವಾಗಿ ಉಸಿರನ್ನ ಬಿಡೋಣ. ಎಡ ಹೊಳ್ಳೆಯಿಂದ ಉಸಿರನ್ನ ತಗೊಳ್ಳೋಣ. ಎಡ ಹೊಳ್ಳೆ ಮುಚ್ಚೋಣ. ಬಲ ಹೊಳ್ಳೆಯಿಂದ ಉಸಿರನ್ನ ಬಿಡೋಣ. ಬಲ ಹೊಳ್ಳೆಯಿಂದ ಉಸಿರನ್ನ ತಗೊಳ್ಳೋಣ. ಬಲ ಹೊಳ್ಳೆ ಮುಚ್ಚೋಣ. ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡೋಣ. ಇದು 1 ಸಾರಿ. ಇನ್ನು 4 ಸಾರಿ ಮಾಡ್ಕೊಳ್ಳೋಣ. ಸಾಧ್ಯವಾದವರು ಕುಂಭಕಾಳು ಒಟ್ಕೊಳ್ಳಿ. ಎಡ ಹೊಳ್ಳೆಯಿಂದನೇ ಉಸಿರನ್ನ ಬಿಡ್ತಾ ರಿಲೀಸ್ ಮಾಡ್ಕೊಳ್ಳೋಣ. 2 ಹಸ್ತಗಳು ಚಿನ್ಮುದ್ರೆ. ಅನುಲೋಮ ವಿಲೋಮ. ಎರಡು ಹುಬ್ಬುಗಳ ಮಧ್ಯೆ ನಮ್ಮ ಇಷ್ಟ ದೇವರನ್ನ ಪ್ರತಿಷ್ಠಾಪಿಸಿಕೊಳ್ಳೋಣ. ಕೈಗಳ ನಮಸ್ಕಾರ ಸ್ಥಿತಿ.
ನಮ್ಮ ಇಷ್ಟ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಿಸೋಣ. ಯೋಗ ವಿದ್ಯೆಯನ್ನು ಜಗತ್ತಿಗೆ ಕಲಿಸಿಕೊಟ್ಟ ಮಹಾಮುನಿ ಪತಂಜಲಿಯವರಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಲಘುವಾದ ಓಂಕಾರದೊಂದಿಗೆ ಯೋಗ ಮಂತ್ರ ಹಾಗೂ ಜ್ಯೋತಿರ್ಮಂತ್ರವನ್ನ ಹೇಳೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಶಿರವಾಗಿ ನಮಿಸುತ್ತಾ ಮಾತಾಪಿತೃಗಳಿಗೆ, ಗುರು ಹಿರಿಯರಿಗೆ, ಸಾಧು ಸಂತರಿಗೆ, ಹುತಾತ್ಮರಿಗೆ, ರಾಷ್ಟ್ರಕ್ಕೆ, ರಾಷ್ಟ್ರಭಕ್ತರಿಗೆ ಭಕ್ತಿಪೂರ್ವಕವಾಗಿ ವಂದಿಸೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ವಿಶಾಲವಾದ ಭಾವನೆಯನ್ನು ಬೆಳೆಸಿಕೊಳ್ಳೋಣ. ಯೋಗಾಸನದಿಂದ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಯುಕ್ತಿ, ಭಾವನೆಗೆ ಭಕ್ತಿ, ಜೀವನ್ ಮುಕ್ತಿ ಕೊಡಲೆಂದು ಭಗವಂತನನ್ನ ಬೇಡಿಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರೋಣ. ಹಸ್ತಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಆ ಉಷ್ಣತೆಯನ್ನ ಕಣ್ಣಿನ ಮೇಲಿಟ್ಟು ಅಜ್ಞಾನದ ಅಂಧಕಾರದಲ್ಲಿ ಕಾಣುವ ಜ್ಞಾನದ ದಿವ್ಯ ಜ್ಯೋತಿಯನ್ನೇ ವೀಕ್ಷಿಸುತ್ತಾ ಕರಗಳಲ್ಲಿಯೇ ಕಣ್ಣುಗಳನ್ನ ತೆರೆಯೋಣ. ಕರಗಳನ್ನೇ ನೋಡುತ್ತಾ ಕರಮಂತ್ರ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ತ್ರಿಶಕ್ತಿಗಳು ವಾಸಿಸುತ್ತಿರುವ ಈ ಕರದಲ್ಲಿ ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾ ವಾಸ್ತವ ಪ್ರಪಂಚಕ್ಕೆ ಬರೋಣ. ಹರಿ ಓಂ. ಹರಿ ಓಂ. ಪ್ರಮೀಳಕ್ಕ ಓಪನ್ ಮಾಡ್ಕೊಡಿ, ಮ್ಯೂಟ್ ಓಪನ್ ಇದೆ. ಹರಿ ಓಂ ಅಕ್ಕ. ಇದುವರೆಗೂ ಮಾತೆಯರ ಯೋಗಾಭ್ಯಾಸವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಶ್ರೀಮತಿ ಶಾಂತಕೃಷ್ಣ ಅಕ್ಕ ಹಾಗೂ ಗಾಯತ್ರಿ ಅಕ್ಕ ಅವರಿಗೆ ಸಮಿತಿಯ ಪರವಾಗಿ ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ.